ಸ್ಪರ್ಧಾ ಮಿತ್ರರೇ, ತಮಗೆಲ್ಲ ತಥಾಗತ ಆನ್ಲೈನ್ ತರಗತಿಗೆ ಸ್ವಾಗತ. ಇವತ್ತು ನಾವು ಸ್ಪರ್ಧಾ ವಿಜೇತ ಮ್ಯಾಗಜಿನ್ ಮೇ ತಿಂಗಳ ಪ್ರಚಲಿತ ಘಟನೆಗಳು ಹಾಗೂ ಅದರ ವಿವಿಧ ವಿವರಣೆಗಳನ್ನು MCQ ರೀತಿಯಲ್ಲಿ ನೋಡೋಣ. ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಕನ್ನಡ ಮಾಧ್ಯಮದಲ್ಲಿ ಇದ್ದು ನಿಮಗೇನಾದರೂ ಇಂಗ್ಲೀಷ್ ಮಾಧ್ಯಮದಲ್ಲಿ ಸೇಮ್ ವಿಡಿಯೋ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಇಂಗ್ಲೀಷ್ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನು ಇಂಗ್ಲೀಷ್ ಮಾಧ್ಯಮದಲ್ಲಿ ನೋಡಬಹುದು. ಓಕೆ, ಮೊದಲನೇ ಪ್ರಶ್ನೆ ಸ್ನೇಹಿತರೆ, ಇಲ್ಲಿ ಗಮನಿಸಿ. 2023ರಲ್ಲಿ ಕಲೆ ಮತ್ತು ಸಂಸ್ಕೃತಿಗಳಿಗಾಗಿ ರಾಷ್ಟ್ರೀಯ ಡೆಲ್ಫಿಕ್ ಆಟಗಳನ್ನು ಯಾವ ದೇಶವು ಆಯೋಜಿಸುತ್ತದೆ? ಓಕೆ, ರಾಷ್ಟ್ರೀಯ ಡೆಲ್ಫಿಕ್ ಆಟಗಳನ್ನು ಯಾವ ದೇಶ ಆಯೋಜಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಭಾರತ. 2023ರಲ್ಲಿ ನಾವು ಡೆಲ್ಫಿಕ್ ಆಟಗಳನ್ನು 6 ವಿಭಾಗದಲ್ಲಿ, ಕಲೆ ಮತ್ತು ಸಂಸ್ಕೃತಿಗಾಗಿ 6 ವಿಭಾಗದಲ್ಲಿ ಈ ಡೆಲ್ಫಿಕ್ ಗೇಮ್ಸ್ಗಳನ್ನು ಆಯೋಜಿಸಲಿದ್ದೇವೆ. ಈ ಡೆಲ್ಫಿಕ್ ಗೇಮ್ಸ್ಗಳು ಒಲಿಂಪಿಕ್ಸ್ ಇರ್ತಾವಲ್ಲ, ಒಲಿಂಪಿಕ್ಸ್ ಗೇಮ್ಸ್ಗಿಂತ ಮೊದಲು 1 ವರ್ಷ ಏನ್ಸಿಯಂಟ್ ಗ್ರೀಸಲ್ಲಿ ಈ ಗೇಮ್ಸ್ ಅನ್ನು ಪ್ರದರ್ಶಿಸಲಾಗುತ್ತಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಚಾಂಪಿಯನ್ಸ್ ಆಫ್ ದಿ ಅರ್ತ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬಗ್ಗೆ 2021 ಬಗ್ಗೆ ಉಲ್ಲೇಖಿಸಲಾಗಿದೆ. ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಸ್ನೇಹಿತರೆ 2 ಹೇಳಿಕೆ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ ಏನಂದರೆ, ಡೇವಿಡ್ ಅಟೆನ್ಬರೋ ಅವರು ಚಾಂಪಿಯನ್ಸ್ ಆಫ್ ದಿ ಅರ್ತ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನು 2021ರಲ್ಲಿ ನೀಡಲಾಗಿತ್ತು. ಎರಡನೇ ಹೇಳಿಕೆ, ಚಾಂಪಿಯನ್ಸ್ ಆಫ್ ದಿ ಅರ್ತ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ 2021 ಯುರೋಪಿಯನ್ ಯೂನಿಯನ್ ನೀಡಿದೆ ಅಂತ ಹೇಳಿದ್ದಾರೆ. ಈ ಎರಡನೇ ಹೇಳಿಕೆ ಸ್ನೇಹಿತರೆ, ಎರಡನೇ ಹೇಳಿಕೆ ತಪ್ಪಾಗಿದೆ. ಏಕೆಂದರೆ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನು UNEP ವಿಶ್ವಸಂಸ್ಥೆಯ ಪರಿಸರ ಪ್ರೋಗ್ರಾಂ UNEP ಈ ಪ್ರಶಸ್ತಿಯನ್ನು ನೀಡುತ್ತದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1 ಮಾತ್ರ. ಹೇಳಿಕೆ 1 ಸರಿಯಾಗಿದೆ, 1 ಮಾತ್ರ ಸರಿಯಾದ ಉತ್ತರ. ಸ್ನೇಹಿತರೆ, ಈ ಪ್ರಶ್ನೆಗೆ ವಿವರಣೆ ಏನೆಂದರೆ, 2022ರ ಏಪ್ರಿಲ್ನಲ್ಲಿ ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ ವತಿಯಿಂದ 2021 ಸಾಲಿನ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಜೀವಮಾನ ಸಾಧನಾ ಪ್ರಶಸ್ತಿಯನ್ನು ಡೇವಿಡ್ ಅಟೆನ್ಬರೋ ಅವರಿಗೆ ನೀಡಲಾಗಿದೆ. ಓಕೆ, ಡೇವಿಡ್ ಅಟೆನ್ಬರೋ ಅವರು ಬ್ರಿಟನ್ ದೇಶದ ಒಬ್ಬ ವ್ಯಕ್ತಿ. ಇವರು ಒಬ್ಬ ನೇಚರಲಿಸ್ಟ್, ಅಂದರೆ ಪರಿಸರವಾದಿ, ಪರಿಸರಕ್ಕಾಗಿ ತಮ್ಮ ಜೀವನವನ್ನು ಅಡಿಪಾಯ ಇಟ್ಟುಕೊಂಡವರು. ಈ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಅವಾರ್ಡನ್ನು UNEP ಜೀವಮಾನ ಸಾಧನೆ, ಉತ್ತೇಜನ, ಕ್ರಿಯೆ ಹಾಗೂ ನಾಯಕತ್ವ ಉದ್ಯಮದಾರ ದೃಷ್ಟಿಕೋನದಿಂದ ಪರಿಸರ ವಿಭಾಗದಲ್ಲಿ ನೀಡತಕ್ಕಂಥ ಅತ್ಯಂತ ಗೌರವವಾದಂಥ ಪ್ರಶಸ್ತಿ. ಓಕೆ, ಪರಿಸರ ವಿಭಾಗದಲ್ಲಿ ನೀಡತಕ್ಕಂಥ ಒಂದು ಗೌರವವಾದ ಪ್ರಶಸ್ತಿ. ಇನ್ನೊಂದು ಮಾಹಿತಿ ಇದರ ರಿಲೇಟೆಡ್ ಹೇಳಬೇಕಂದರೆ ಸ್ನೇಹಿತರೆ, ಪರಿಸರದ ನೋಬೆಲ್ ಅಂದು ಯಾವ ಅವಾರ್ಡ್ಗೆ ಕರೀತಾರೆ ಅಂದರೆ, ಪರಿಸರದ ನೋಬೆಲ್ ಯಾವುದಂದರೆ ಟೈಲರ್ ಪ್ರಶಸ್ತಿಯನ್ನು ಪರಿಸರದ ನೋಬೆಲ್ ಎಂದು ಕರೆಯುತ್ತಾರೆ. ಹಾಗೆ 2018ರಲ್ಲಿ ಈ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಅವಾರ್ಡ್ ಅನ್ನು ನಮ್ಮ ಪ್ರಧಾನಿಯಾದಂಥ ನರೇಂದ್ರ ಮೋದಿ ಅವರಿಗೆ ನೀಡಲಾಗಿತ್ತು. UNEP ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? UNEP ಹೆಡ್ ಕ್ವಾರ್ಟರ್ಸ್ ಕೀನ್ಯಾದ ನೈರೋಬಿಯಲ್ಲಿದೆ. ಓಕೆ, ಮುಂದಿನ ಪ್ರಶ್ನೆ, ಭಾರತದ ಒಳನಾಡಿನ ಜಲಮಾರ್ಗ ಪ್ರಾಧಿಕಾರ ಇನ್ಲ್ಯಾಂಡ್ ವಾಟರ್ ಅಥಾರಿಟಿ ಆಫ್ ಇಂಡಿಯಾ ಆಯೋಜಿಸಿದ ವಾಟರ್ ವೇಸ್ ಕಾನ್ಕ್ಲೇವ್ 2022 ಯಾವ ನಗರ ಆಯೋಜಿಸಲಿದೆ? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಗಮನಿಸಿ, ದಿಬ್ರುಗರ್
ಸಿಟಿಯಲ್ಲಿ ಈ ವಾಟರ್ವೇಸ್ ಕಾನ್ಕ್ಲೇವ್ ಅಂತ ನಡೆಯಲಿದೆ. ಜಲಮಾರ್ಗ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ಇಂಡಿಯನ್ ವಾಟರ್ವೇ ಅಥಾರಿಟಿ ಆಫ್ ಇಂಡಿಯಾ, ಇನ್ಲ್ಯಾಂಡ್ ವಾಟರ್ವೇ ಅಥಾರಿಟಿ ಆಫ್ ಇಂಡಿಯಾ ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತದೆ? ಯಾವ ಕೇಂದ್ರೀಯ ಸಚಿವಾಲಯದಲ್ಲಿ ಅಡಿಯಲ್ಲಿ ಈ ಪ್ರಾಧಿಕಾರ ಬರುತ್ತದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮೊದಲನೇ ಬಾರಿಗೆ ಸೆಮಿಕಾನ್ ಇಂಡಿಯಾ 2022 ಸಮ್ಮೇಳನವು ಏಪ್ರಿಲ್ 29, 2022ರಲ್ಲಿ ಯಾವ ನಗರದಲ್ಲಿ ನಡೆಯಲಿದೆ? ಓಕೆ, ಈ ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದ ಉತ್ತರ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿಯಾದಂಥ ಬೆಂಗಳೂರಿನಲ್ಲಿ ನಡೆಯಲಿದೆ. ಸೆಮಿಕಾನ್ ಇಂಡಿಯಾ 2022 ಬೆಂಗಳೂರಿನಲ್ಲಿ ನಡೆಯಲಿದೆ. ಈ ಸಮ್ಮೇಳನವನ್ನು ಕೇಂದ್ರದ ಎಲೆಕ್ಟ್ರಾನಿಕ್ ಹಾಗೂ ಮಾಹಿತಿ ತಂತ್ರಜ್ಞಾನ ಸಂವಹನ ಇಲಾಖೆ, ಶಾರ್ಟ್ ಫಾರ್ಮ್ ಆಗಿ ನಾವು ಇದಕ್ಕೆ MITI ಅಂತ ಕರಿತೇವೆ, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟ್ರಿ ಅಂತ. ಈ ಸಚಿವಾಲಯವು ಏಪ್ರಿಲ್ 29ರಿಂದ ಮೇ 1ರವರೆಗೆ ಕೆಟಲೈಸಿಂಗ್ ಇಂಡಿಯಾ ಸೆಮಿಕಂಡಕ್ಟರ್ ಎಕೋಸಿಸ್ಟಮ್ ಅಂತ ಧ್ಯೇಯವಾಕ್ಯದೊಂದಿಗೆ ಬೆಂಗಳೂರಿನಲ್ಲಿ ಈ ಸಮ್ಮೇಳನವು ನಡೆಯಲಿದೆ. ನಮ್ಮ ಭಾರತದಲ್ಲಿ ಸೆಮಿಕಂಡಕ್ಟರ್ ಇದು ವಿಶ್ವದಾದ್ಯಂತ ಈಗ ಸೆಮಿಕಂಡಕ್ಟರ್ ಇಶ್ಯೂ ಅಂದರೆ ಸಪ್ಲೈ ಚೈನ್ ತುಂಬ ಕಠಿಣವಾಗಿದೆ. ಸೆಮಿಕಂಡಕ್ಟರ್ ಉತ್ಪಾದನೆಗೆ ಏನೇನು ಉತ್ತೇಜನ ಕೊಡಬೇಕು ಅಂತ ಈ ಸೆಮಿಕಂಡಕ್ಟರ್ ಉತ್ಪಾದನಾ ವಲಯಕ್ಕೆ ಆದ್ಯತೆ ಕೊಡುವ ಉದ್ದೇಶವನ್ನು ಈ ಸಮ್ಮೇಳನದಲ್ಲಿ ಆಯೋಜಿಸಲಾಗಿದ್ದು, ಚಿಪ್ ವಿನ್ಯಾಸ, ಸೆಮಿಕಂಡಕ್ಟರ್ ಚಿಪ್ ವಿನ್ಯಾಸ ಹಾಗೂ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮ್ ಅನ್ನು ಇಂಡಿಯಾದಲ್ಲಿ ಒದಗಿಸುವುದಾಗಿ ಮಿನಿಸ್ಟ್ರಿ ಈ ಸಮ್ಮೇಳನದಲ್ಲಿ ಹೇಳಿದೆ. ಹಾಗೂ ಇದರ ಪ್ರಮುಖ ಉದ್ದೇಶ ಏನೆಂದರೆ ನಮ್ಮ ಭಾರತದಲ್ಲಿ ಅರೆವಾಹಕ ಉತ್ಪಾದನಾ ವಲಯದಲ್ಲಿ ಭಾರತವು ಒಂದು ಮುಂಚೂಣಿ ರಾಷ್ಟ್ರವಾಗಿದ್ದು, ಇದಕ್ಕೆ ನಾವು 6 ಕಾರಣಗಳನ್ನು ನೀಡಬಹುದು. ಡಿಜಿಟಲ್ ಮೂಲಸೌಕರ್ಯಕ್ಕೆ ಆದ್ಯತೆ, ಡಿಜಿಟಲ್ ಪಾವತಿಯಲ್ಲಿ ಕ್ರಾಂತಿ ತರಲಿಕ್ಕೆ ನಾವು ಬ್ಯಾಂಕಿಂಗ್ ಆರ್ಥಿಕ ಸೇರ್ಪಡೆ ಕ್ಷೇತ್ರದಲ್ಲೂ ಗಣನೀಯ ಪ್ರಗತಿ ಸಾಧಿಸಿದ್ದು, ಈ ಸೆಮಿಕಂಡಕ್ಟರ್ ಉತ್ಪಾದನೆಯಲ್ಲಿ ನಾವು ಮುಂದೆ ಇನ್ನೂ ಉತ್ತೇಜನಕ್ಕೆ ಬೆಳೆಯತಕ್ಕಂಥ ಒಂದು ಕ್ಷೇತ್ರವಾಗಿದ್ದು, ಸ್ಟಾರ್ಟಪ್ ಇಂಡಿಯಾಗೂ ಕೂಡ ಅನುಕೂಲವಾಗಲಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಯಾವ ರಾಜ್ಯದ ಮಾಜಿ ಮತ್ತು ಯುವಕರಿಗಾಗಿ ಹಿಮ್ ಪ್ರಹರಿ ಯೋಜನೆ ಪ್ರಾರಂಭಿಸಲು ಸಿದ್ಧವಾಗಿದೆ. ಯಾವ ಸ್ಟೇಟ್ ಅಂತ ಕೇಳಿದ್ದಾರೆ. ಇದಕ್ಕೆ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಉತ್ತರಾಖಂಡ. ಹಿಮಾಲಯ ಕ್ಷೇತ್ರದಲ್ಲಿಂಥ ಒಂದು ರಾಜ್ಯ ಉತ್ತರಾಖಂಡ ರಾಜ್ಯದಲ್ಲಿ ಇದರ ಏಮ್ ಏನಂದರೆ, ಈ ಯೋಜನೆಯ ಉದ್ದೇಶ ಏನಂದರೆ ಮೈಗ್ರೇಷನ್ ಅನ್ನು ತಡೆಯಲಿಕ್ಕೆ. ಓಕೆ, ಅಂದರೆ ಕನ್ನಡದಲ್ಲಿ ವಲಸೆ ಹೋಗ್ತಾರಲ್ಲ, ಗುಳೆ ಹೋಗೋದನ್ನು ತಡೆಯಲಿಕ್ಕೆ ನಾವು ಅಂದರೆ ಉತ್ತರಾಖಂಡ ಸರ್ಕಾರವು ಹಿಮ ಪ್ರಹರಿ ಎಂಬ ಯೋಜನೆಯನ್ನು ಪ್ರಾರಂಭಿಸಲು ಸಿದ್ಧವಾಗಿದೆ. ಮುಂದಿನ ಪ್ರಶ್ನೆ, ಸಚಿವಾಲಯದ ವರದಿ ಪ್ರಕಾರ, ಓಕೆ, ಯಾವ ಸಚಿವಾಲಯ? ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. ಈ ಮಿನಿಸ್ಟ್ರಿ ವರದಿಯ ಪ್ರಕಾರ 2021-22ರಲ್ಲಿ ಪೇಟೆಂಟ್ ಫೈಲಿಂಗ್ ಅನ್ನು ಸಂಖ್ಯೆ 66,440ಕ್ಕೆ ಏರಿದೆ. ಈ ಯಾವ ಇಲಾಖೆಯು ಭಾರತದ ಪೇಟೆಂಟ್ ಕಾನೂನನ್ನು ನಿರ್ವಹಿಸುತ್ತಂತೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ
ಉದ್ಯಮ ಹಾಗೂ ಆಂತರಿಕ ವ್ಯಾಪಾರ ಉತ್ತೇಜನಕ್ಕಾಗಿ ನೀಡಿರತಕ್ಕಂಥ ಈ ವರದಿಯು ಈ ಇಲಾಖೆಯು ನೀಡುತ್ತದೆ. ಈ ಡಿಪಾರ್ಟ್ಮೆಂಟ್ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಅಂಡ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್, DPIIT ಅಂತ ಶಾರ್ಟ್ ಫಾರ್ಮ್ ಇದು. ಈ ಇಲಾಖೆಯು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂಡರ್ ಈ ಇಲಾಖೆ ಬರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಉದ್ಯಮ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನ ಇಲಾಖೆ. ಮುಂದಿನ ಪ್ರಶ್ನೆ, ದಿ ದಲಿತ್ ಟ್ರೂತ್ ದಿ ಬ್ಯಾಟಲ್ ಫಾರ್ ರಿಯಲೈಸಿಂಗ್ ಅಂಬೇಡ್ಕರ್ಸ್ ವಿಷನ್. ಈ ಪುಸ್ತಕವನ್ನು ಬರೆದವರು ಯಾರು? ಈ ಪುಸ್ತಕವನ್ನು ಬರೆದವರು ಆಪ್ಷನ್ ಡಿ, ಕೆ ರಾಜು ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ. ಪುಸ್ತಕದ ಹೆಸರು ದಿ ದಲಿತ್ ಟ್ರೂತ್ ದ ಬ್ಯಾಟಲ್ ಫಾರ್ ರಿಯಲೈಸಿಂಗ್ ಅಂಬೇಡ್ಕರ್ಸ್ ವಿಷನ್ ಎಂಬ ಪುಸ್ತಕವನ್ನು ಆಪ್ಷನ್ ಡಿ, ಕೆ ರಾಜು ಅವರು ಬರೆದಿದ್ದಾರೆ. ಮುಂದಿನ ಪ್ರಶ್ನೆ, ಗಗನ್ ಸಾಧನೆಯನ್ನು ಉಲ್ಲೇಖಿಸಲಾಗಿದೆ. ಇಲ್ಲಿ ಕೆಳಗಡೆ ಹೇಳಿಕೆಯನ್ನು ಪರಿಗಣಿಸಿ. ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಸ್ನೇಹಿತರೆ ನೋಡಿ, ಇಲ್ಲಿ ಒಂದನೇ ಹೇಳಿಕೆ ಏನೆಂದರೆ, ಏರ್ ಇಂಡಿಯಾ ದೇಶೀಯ ನ್ಯಾವಿಗೇಷನ್ ಸಿಸ್ಟಮ್ ಗಗನ್ ಅನ್ನು ಬಳಸಿಕೊಂಡು ವಿಮಾನವನ್ನು ಇಳಿಸಿದ ದೇಶದ ಮೊದಲ ವಿಮಾನಯಾನ ಸಂಸ್ಥೆಯಾಗಿದೆ. ಎರಡನೇ ಹೇಳಿಕೆ, ಮೇಡ್ ಇನ್ ಇಂಡಿಯಾ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್ ಗಗನ್ ಅನ್ನು ಬಳಸಿಕೊಂಡು ವಿಮಾನವನ್ನು ಇಳಿಸಿದ ಏಷ್ಯಾ ಪೆಸಿಫಿಕ್ನಲ್ಲಿ ಭಾರತ ಮೊದಲ ದೇಶವಾಗಿದೆ. ಹಾಗೂ ಮೂರನೇ ಹೇಳಿಕೆ, ಭಾರತೀಯ ವಿಮಾನ ಪ್ರಾಧಿಕಾರ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕಿಶನ್ಗಢ್ ವಿಮಾನ ನಿಲ್ದಾಣದಲ್ಲಿ ಗಗನ್ ಅನ್ನು ಬಳಸಿಕೊಂಡು ಹಾರಾಟದ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿದೆ. ಈ ಮೂರು ಹೇಳಿಕೆಯಲ್ಲಿ ಗಮನಿಸಿ ಸ್ನೇಹಿತರೆ. ಇಲ್ಲಿ ಮೊದಲನೇ ಹೇಳಿಕೆ, ಏರ್ ಇಂಡಿಯಾ ದೇಶೀಯ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಬಳಸಿಕೊಂಡು ಇಳಿಸಿದ ದೇಶದ ಮೊದಲ ವಿಮಾನಯಾನ ಸಂಸ್ಥೆ. ಈ ಹೇಳಿಕೆ ತಪ್ಪಾಗಿದೆ ಸ್ನೇಹಿತರೆ. ಏಕೆಂದರೆ ಏರ್ ಇಂಡಿಯಾ ಅಲ್ಲ, ಇದು ಏರ್ ಇಂಡಿಯಾ ಬದಲಿಗೆ ಇಂಡಿಗೋ ವಿಮಾನಯಾನ ಸಂಸ್ಥೆಯು ಈ ಗಗನ್ ನ್ಯಾವಿಗೇಷನ್ ಬಳಸಿಕೊಂಡು ವಿಮಾನವನ್ನು ಇಳಿಸತಕ್ಕಂಥ ಒಂದು ಸಂಸ್ಥೆಯಾಗಿದ್ದು, ಗಗನ್ ಅನ್ನು ಬಳಸಿ ಗಗನ್ ಗಗನ್ ಫುಲ್ ಫಾರ್ಮ್ ಏನೆಂದರೆ GPS aided geo augmented ನ್ಯಾವಿಗೇಷನ್. ಇದೊಂದು ಸಿಸ್ಟಮ್, ವಿಮಾನಯಾನದಲ್ಲಿ ಬರೆಯುವಂಥ ಸಿಸ್ಟಮ್. ಇದು ಗಗನ್, ಇದು ಭಾರತದ ದೇಶೀಯವಾಗಿ ಬಳಸಿಕೊಂಡು ಇಂಡಿಗೋ ಸಂಸ್ಥೆ ವಿಮಾನವನ್ನು ಇಳಿಸಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಹೇಳಿಕೆ 1 ತಪ್ಪು, ಆದ್ದರಿಂದ 2 ಮತ್ತು 3 ಮಾತ್ರ ಸರಿಯಾಗಿವೆ. ಇಲ್ಲಿ ಸ್ನೇಹಿತರೆ ಗಮನಿಸಿ, ಗಗನ್ ಇದು ಇಂಡಿಯಾದಾಯಿತು. ಇದು ಇತ್ತೀಚೆಗೆ ನಾವು ಇಂಡಿಗೋ ಮೂಲಕ ಉಡಾವಣೆಗೆ ಇದು ಸಹಕಾರಿಯಾಗಿದೆ. ಭಾರತದ ನಾಗರಿಕ ವಿಮಾನಯಾನ ಇತಿಹಾಸದಲ್ಲಿಯೇ ಏರ್ ನ್ಯಾವಿಗೇಷನ್ ಸೇವೆಗಳ ಪೈಕಿ ಈ ಪ್ರಯೋಗ ಯಶಸ್ವಿಯಾಗಿದ್ದು, ಇದೊಂದು ನಮ್ಮ ಭಾರತಕ್ಕೆ ಒಂದು ಹೊಸ ಮೈಲುಗಲ್ಲು ಆಗಿದ್ದು, ಇಲ್ಲಿ ತನಕ ನಾವು ವಿದೇಶಿ ಸಂಸ್ಥೆಯ ವ್ಯವಸ್ಥೆಯನ್ನು ಬಳಸಿಕೊಳ್ಳುತ್ತಿದ್ವಿ. ಇದು ನೀವು ಮ್ಯಾಚ್ ದ ಫಾಲೋಯಿಂಗ್ ಅಂತಾನೂ ಕೇಳ್ಬೋದು. USA ಬಳಸತಕ್ಕಂಥ ಯಾವುದು ಸಿಸ್ಟಮ್ ಇದು ಅಂದರೆ WAAS ಅಂತ, ವೈಡ್ ಏರಿಯಾ ಆಗ್ಯುಮೆಂಟೇಷನ್ ಸಿಸ್ಟಮ್. ನಂತರ ಯುರೋಪಲ್ಲಿ EGNOS ಅಂದರೆ ಯುರೋಪಿಯನ್ ಜಿಯೋಸ್ಟೇಷನರಿ ನ್ಯಾವಿಗೇಷನ್ ಓವರ್ಲೇ ಸರ್ವಿಸ್. ನಂತರ ಜಪಾನಲ್ಲಿ ಯಾವ ಸಿಸ್ಟಮ್ ಯೂಸ್ ಮಾಡ್ತಾರೆ ಅಂದರೆ MSAS ಅಂದರೆ ಮಲ್ಟಿ ಫಂಕ್ಷನಲ್ ಸ್ಯಾಟಲೈಟ್ ಆಗ್ಯುಮೆಂಟೇಷನ್ ಸಿಸ್ಟಮ್. ಅದೇ ಥರ ಇಂಡಿಯಾದಲ್ಲಿ ಯಾವುದಂದರೆ ಗಗನ್. GPS aided geo augmented navigation
ಅಂತ. ಓಕೆ, ಇದು ಕೂಡ ನಿಮಗೆ ಕ್ವಶನ್ ಆಗ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಅಂತ. ಸೊ ದಯವಿಟ್ಟು ನೀವು ಇದರ ಬಗ್ಗೆ ಅಧ್ಯಯನವನ್ನು ಈ ನೋಟ್ಸ್ ಮಾಡಿಕೊಳ್ಳಿ ಈ ಸ್ಲೈಡನ್ನು. ಮುಂದಿನ ಪ್ರಶ್ನೆ, ನೆಪ್ಚೂನ್ ಹೆಸರಿನ ಆಂಟಿ ಏರ್ಶಿಪ್ ಮಿಸೈಲ್, ಆಂಟಿ ಶಿಪ್ ಕ್ರೂಸ್ ಮಿಸೈಲ್ ಸುದ್ದಿಯಲ್ಲಿದೆ. ಈ ಕ್ಷಿಪಣಿ ಯಾವ ದೇಶಕ್ಕೆ ಸಂಬಂಧಿಸಿದೆ? ಓಕೆ, ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಇನ್ನೂ ಕೂಡ ಸಾಗುತ್ತಾ ಇದೆ. ಇದರ ಬಗ್ಗೆ ನಾವು ಹಳೆಯ ವಿಡಿಯೋದಲ್ಲಿ ಉಕ್ರೇನ್ ಮತ್ತು ರಷ್ಯಾದ ಬಗ್ಗೆ ಇರತಕ್ಕಂಥ ಒಂದು ಇಶ್ಯೂ ಹಾಗೂ ಅದರ ಯುದ್ಧದ ಪರಿಣಾಮ ಭಾರತದ ಮೇಲೆ ಏನಾಗುತ್ತೆ ಅಂತ ಆಲ್ರೆಡಿ ತಿಳಿಸಿಕೊಟ್ಟಿದ್ದೇವೆ. ನೀವು ಆ ವಿಡಿಯೋನ ನೋಡಬಹುದು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಕಿರ್ಪನ್ ಶಕ್ತಿ ಎಂಬ ಸಂಯೋಜಿತ ಫೈರ್ ಪವರ್ ವ್ಯಾಯಾಮ ಅಂದರೆ ಇಂಟಿಗ್ರೇಟೆಡ್ ಫೈರ್ ಪವರ್ ಎಕ್ಸರ್ಸೈಸ್ ಯಾವ ರಾಜ್ಯದಲ್ಲಿ ನಡೆಯಲಿದೆ? ಕಿರ್ಪನ್ ಶಕ್ತಿ ಆಪ್ಷನ್ ಎ ಪಶ್ಚಿಮ ಬಂಗಾಳದಲ್ಲಿ ನಡೆಯಲಿದೆ. ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ RGSA ಹೆಸರಿನ ಯೋಜನೆಯು ಇತ್ತೀಚೆಗೆ ಸುದ್ದಿಯಲ್ಲಿದ್ದು, ಈ ಯೋಜನೆ ಅನುಷ್ಠಾನವು ಯಾವ ಸಂಸ್ಥೆ ಮಾಡುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಪಂಚಾಯತ್ ರಾಜ್ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಪಂಚಾಯತ್ ಈ ಪ್ರೋಗ್ರಾಂ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನವನ್ನು ಅನುಷ್ಠಾನಗೊಳಿಸುತ್ತದೆ. ಈ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನದ ಉದ್ದೇಶ ಏನಂದ್ರೆ, ಇಲ್ಲಿ ಗಮನಿಸಿ ಸ್ನೇಹಿತರೆ, ನೋಡಿ ಇಲ್ಲಿ ಈ ಯೋಜನೆಯು ಪಂಚಾಯತ್ ರಾಜ್ ಸಂಸ್ಥೆ PRIಗಳ ಆಡಳಿತ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲು ಈ ಯೋಜನೆ ತಂದಿದ್ದು ಈ ಗುರಿಯನ್ನು ಹೊಂದಿದೆ. ಏನಂದ್ರೆ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ನ ಆಡಳಿತ ಸಾಮರ್ಥ್ಯವನ್ನು ಹೆಚ್ಚಿಸಲು ಈ ಯೋಜನೆ ತರಲಾಗಿದೆ. ಇದರ ಉದ್ದೇಶ ಏನಂದ್ರೆ, ಸುಸ್ಥಿರ ಅಭಿವೃದ್ಧಿ ಗುರಿಗಳು SDGಯನ್ನು ತಲುಪಲು ಪಂಚಾಯತ್ ರಾಜ್ ಸಂಸ್ಥೆಗಳ ಆಡಳಿತ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲಕ್ಕಾಗಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದ್ದು, ಇದರ ದೃಷ್ಟಿ ಏನಂದರೆ, ಇದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ಗಾಂವ್ ಸಬ್ಕಾ ವಿಕಾಸ್ ಸಾಧಿಸುವ ದಿಕ್ಕಿನಲ್ಲಿ ಪ್ರಯತ್ನಿಸುವುದಕ್ಕಾಗಿ ಈ ಯೋಜನೆಯನ್ನು ಜಾರಿಗೆ ತಂದಿದ್ದು. ಓಕೆ, ಮಿನಿಸ್ಟ್ರಿ ಆಫ್ ಪಂಚಾಯತ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಶುದ್ಧ ಹಸಿರು ಹೈಡ್ರೋಜನ್ ಸ್ಥಾವರ ಯಾವ ರಾಜ್ಯದಲ್ಲಿ ಕಾರ್ಯಾರಂಭ ಮಾಡಲಾಗಿದೆ? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಸಾಂ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಇಲ್ಲಿ ಗಮನಿಸಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿನ ಅತ್ಯಂತ ಬಡತನದ ಕುರಿತು, ಭಾರತದಲ್ಲಿ ಬಡತನದ ಬಗ್ಗೆ ವಿಶ್ವ ಬ್ಯಾಂಕ್ ಒಂದು ವರದಿಯನ್ನು ಉಲ್ಲೇಖಿಸಿದೆ. ಈ ವರದಿ ಪ್ರಕಾರ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಸ್ನೇಹಿತರೆ ನೋಡಿ, ಇಲ್ಲಿ ಭಾರತದಲ್ಲಿ ತೀವ್ರ ಬಡತನದ ಸಂಖ್ಯೆಯು 2011ರಲ್ಲಿ 22.5% ರಿಂದ 2019ರಲ್ಲಿ 10.2ಕ್ಕೆ ಇಳಿದಿದೆ. ಅದರ ಅರ್ಥ ಏನಂದ್ರೆ, ಬಡತನದ ಪರ್ಸೆಂಟೇಜ್ ನಮ್ಮ ಭಾರತದಲ್ಲಿ ಕಡಿಮೆಯಾಗಿದೆ. ಓಕೆ, ಬಡತನ ಕಡಿಮೆಯಾಗಿದೆ. ಮುಂದೆ ಎರಡನೇ ಹೇಳಿಕೆ ನೋಡಿ, ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಬಡತನದ ಮಟ್ಟವು 14.7% ಇಂದ ಮತ್ತು 7.7% ಅಂಕಗಳಿಂದ ಕುಸಿದಿದೆ, ಕಡಿಮೆಯಾಗಿದೆ. ಮುಂದಿನ ಮೂರನೇ ಹೇಳಿಕೆ, ವಿಶ್ವ ಬ್ಯಾಂಕ್ ಭಾರತದಲ್ಲಿ ತೀವ್ರ ಬಡತನದ ಬದುಕುವುದು ಎಂದರೆ ಕೊಳ್ಳುವ ಶಕ್ತಿಯ ಸಮಾನತೆ ಅಂದರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ PPP ನಿಯಮದಲ್ಲಿ $1.9 ಅಥವಾ ಅದಕ್ಕಿಂತ ಕಡಿಮೆ ಮೊತ್ತದಲ್ಲಿ ಜೀವಿಸುವುದು ಎಂದು ವ್ಯಾಖ್ಯಾನಿಸಿದೆ. ಓಕೆ, ಬಡತನದ ಡೆಫಿನಿಷನ್ ಇದು ಯಾವ್ದು ಪ್ರಕಾರ? ವಿಶ್ವ ಬ್ಯಾಂಕ್ ಪ್ರಕಾರ ಭಾರತದಲ್ಲಿ $1.9, ನೀವು $1.9 ಖರ್ಚು ಮಾಡುತ್ತಿದ್ದರೆ ನೀವು ಬಡತನದಲ್ಲಿ ಬರೋದಿಲ್ಲ ಅಂತ ವಿಶ್ವ ಬ್ಯಾಂಕ್ ಹೇಳುತ್ತದೆ. ಸುಮಾರು $1.9 ಸುಮಾರು $145ರಿಂದ $150, ದಿನಕ್ಕೆ $145ರಿಂದ $150 ಖರ್ಚು ಮಾಡುವ ಕೆಪಾಸಿಟಿ ನಿಮಗೆ ಇದ್ದರೆ
ನೀವು ಬಡತನದಲ್ಲಿ ಬರೋದಿಲ್ಲ ಅಂತ ವಿಶ್ವ ಬ್ಯಾಂಕ್ ಹೇಳುತ್ತದೆ. ಇದು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಆಧಾರದ ಮೇಲೆ ಈ ನಿಯಮವನ್ನು ಉಲ್ಲೇಖಿಸಿದೆ. ಇದಕ್ಕೆ ಸ್ನೇಹಿತರೆ ಗಮನಿಸಿ, ಇಲ್ಲಿ ಆಲ್ ದ ಅಬೌವ್ ಈ ಮೇಲೆ ಕೊಟ್ಟಿರತಕ್ಕಂಥ 3 ಹೇಳಿಕೆ ಕೂಡ ಸರಿಯಾಗಿವೆ. ವಿಶ್ವ ಬ್ಯಾಂಕ್ ವರದಿ ಪ್ರಕಾರ ನಮ್ಮ ಭಾರತದಲ್ಲಿ 12% ಇಳಿದೆ. ಅರೌಂಡ್ ಅಂದರೆ ಗ್ರಾಮೀಣ ಮತ್ತು ನಗರ ಎರಡು ಕಂಬೈನ್ ಮಾಡಿದರೆ 12% ವಿಶ್ವ ಬ್ಯಾಂಕ್ ಪ್ರಕಾರ ಭಾರತದಲ್ಲಿ ಬಡತನದ ಪ್ರಮಾಣ ಇಳಿದಿದೆ. ಓಕೆ, ವಿಶ್ವ ಬ್ಯಾಂಕ್ ಸ್ಥಾಪನೆ ಯಾವಾಗಾಗಿತ್ತು? ಕ್ವಿಕ್ ಒಂದು ಸ್ಟ್ಯಾಟಿಕ್ ಪಾರ್ಟ್ ನೋಡೋಣ. ಈಗ ವಿಶ್ವ ಬ್ಯಾಂಕ್ 1944ರಲ್ಲಿ ಸ್ಥಾಪನೆಯಾಗಿದ್ದು, ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ವಾಷಿಂಗ್ಟನ್ ಡಿ ಸಿ ಅಮೆರಿಕಾದಲ್ಲಿ. ಪ್ರಸ್ತುತ ಅಧ್ಯಕ್ಷರು ಯಾರು? ಪ್ರಸ್ತುತ ಅಧ್ಯಕ್ಷರು ಡೇವಿಡ್ ಮಲ್ಪಾಸ್. ಓಕೆ, ಡೇವಿಡ್ ಮಲ್ಪಾಸ್. ಕನ್ನಡದಲ್ಲಿ ಬರಬೇಕಂದ್ರೆ ನೋಡಿ ಇಲ್ಲಿ ಡೇವಿಡ್ ಮಲ್ಪಾಸ್. ಓಕೆ, ಮುಂದಿನ ಪ್ರಶ್ನೆ. USA ಉಪಾಧ್ಯಕ್ಷರಾದಂಥ ಕಮಲಾ ಹ್ಯಾರಿಸ್ ಅವರ ರಕ್ಷಣಾ ಸಲಹೆಗಾರರಾಗಿ ಯಾವ ಭಾರತೀಯ ಅಮೆರಿಕನ್ ನೇಮಕಗೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಶಾಂತಿ ಸೇಠಿ. ಆಪ್ಷನ್ ಬಿ ಶಾಂತಿ ಸೇಠಿ ಸರಿಯಾದ ಉತ್ತರ. ಇವರು ಒಬ್ಬ ಇಂಡೋ ಅಮೆರಿಕನ್, ಭಾರತದ ಒರಿಜಿನ್, ಭಾರತೀಯ ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಾರೆ. ಶಾಂತಿ ಸೇಠಿ ಅಂತ ಹೆಸರು ಇವರದು. ಇವರು ಕಮಲಾ ಹ್ಯಾರಿಸ್ ಅವರು ರಕ್ಷಣಾ ಸಲಹೆಗಾರರಾಗಿ ಆಯ್ಕೆಯಾಗಿದ್ದಾರೆ. ಮುಂದಿನ ಪ್ರಶ್ನೆ. ಲಾಕ್ಶೀಲ್ಡ್ 2022 ಎಂಬ ಹೆಸರಿನ ಅತಿ ದೊಡ್ಡ ಸೈಬರ್ ವ್ಯಾಯಾಮ ಯಾವುದು? ಸೈಬರ್ ಎಕ್ಸರ್ಸೈಸ್, ಸೈಬರ್ ವ್ಯಾಯಾಮ ಯಾವ ದೇಶ ಆಯೋಜಿಸುತ್ತಿದೆ? ಆಪ್ಷನ್ ಡಿ ಇಸ್ಟೋನಿಯಾ ಈ ಎಕ್ಸರ್ಸೈಸ್ ಅನ್ನು ಆಯೋಜಿಸುತ್ತದೆ. ಈ ಕ್ವಶನ್ ಅನ್ನು ಹೀಗೆ ಕೇಳಬಹುದು. ಲಾಕ್ಶೀಲ್ಡ್ 2022 ಈ ಸೈಬರ್ ಎಕ್ಸರ್ಸೈಸ್ ಅನ್ನು ಯಾವ ಒಂದು ರೀಜನಲ್ ಒಂದು ಸಂಸ್ಥೆ ಈ ಸೆಕ್ಯೂರಿಟಿಯನ್ನು ಆಯೋಜಿಸುತ್ತಿದೆ ಅಂದರೆ ಈ ಎಕ್ಸರ್ಸೈಸ್ ಅನ್ನು ಆಯೋಜಿಸುತ್ತದೆ ಅಂದರೆ ಅದಕ್ಕೆ ನ್ಯಾಟೋ ಅಂತ ಹೇಳಬೇಕು. ನ್ಯಾಟೋ ಈ ಎಕ್ಸರ್ಸೈಸ್ ಅನ್ನು ಕಂಡಕ್ಟ್ ಮಾಡಿತ್ತು. ಈಸ್ಟೋನಿಯಾದಲ್ಲಿ ಆಯೋಜಿಸಲಿದೆ. ಮುಂದಿನ ಪ್ರಶ್ನೆ. ಹೆಲೋ ಯಾವ ದೇಶದ ಹೊಸ ಪಾವತಿ ವ್ಯವಸ್ಥೆ? ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಹೊಸ ಪೇಮೆಂಟ್ ಸಿಸ್ಟಮ್ ಅನ್ನು ಯಾವ ದೇಶ ಹಲೋ ಎಂಬ ಹೆಸರಿನ ಮೂಲಕ ಪರಿಚಯಿಸಿದೆ? ಇದಕ್ಕೆ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಎ ರಷ್ಯಾ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಇಸ್ರೋ ಮತ್ತು ಇತರ ಯಾವ ಸಂಸ್ಥೆಗಳ ಸಂಶೋಧಕರು ಮಂಗಳ ಗ್ರಹದಲ್ಲಿ ಕಟ್ಟಡದಂತಹ ರಚನೆಯನ್ನು ನಿರ್ಮಿಸಲು ಬಳಸಬಹುದಾದ ಸ್ಪೇಸ್ ಬ್ರಿಕ್ಸ್ ಅನ್ನು ಅಭಿವೃದ್ಧಿಪಡಿಸಿದೆ? ಅಂದರೆ ಸ್ಪೇಸ್ ಬ್ರಿಕ್ಸ್ ಮಂಗಳ ಗ್ರಹದಲ್ಲಿ ಇಟ್ಟಿಗೆ, ಈಗ ನಾವು ಭೂಮಿಯಲ್ಲಿ ಹೇಗೆ ಇಟ್ಟಿಗೆ ಮೂಲಕ ಮನೆ ಕಟ್ಟುತ್ತೇವೆ, ಕನ್ಸ್ಟ್ರಕ್ಷನ್ ವಿಭಾಗ ಸೆಕ್ಟರ್ದಲ್ಲಿ ಮಂಗಳ ಗ್ರಹದಲ್ಲಿ ಕೂಡ ಕಟ್ಟಡವನ್ನು ಕಟ್ಟಬಹುದು. ಯಾವ ಮೂಲಕ? ಈ ಸ್ಪೇಸ್ ಬ್ರಿಕ್ಸ್ ಮೂಲಕ ಕಟ್ಟಬಹುದು. ಈ ಸ್ಪೇಸ್ ಬ್ರಿಕ್ಸ್ ಅನ್ನು ಇಸ್ರೋ ಮತ್ತು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ IISc ಬೆಂಗಳೂರದ ವಿಜ್ಞಾನಿಗಳು ಹಾಗೂ ಇಸ್ರೋದ ವಿಜ್ಞಾನಿಗಳು ಈ ಸ್ಪೇಸ್ ಬ್ರಿಕ್ಸ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮುಂದಿನ ಪ್ರಶ್ನೆ. 2022 ಆವೃತ್ತಿಯ ವಿಸ್ಡನ್ ಕ್ರಿಕೆಟಿಗರಲ್ಲಿ 2 ಭಾರತೀಯರ ಸ್ಥಾನ ಪಡೆದಿದ್ದಾರೆ. ಆ 2 ಭಾರತೀಯರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಸ್ಪರ್ಧಾ ವಿಜೇತ ಮ್ಯಾಗಝಿನದ ಹೊರಪುಟ ಮೇನ್ ಪುಟದಲ್ಲಿಯೇ ಇವರ 2 ಫೋಟೋ ಇದೆ. ಇದಕ್ಕೆ ಸರಿಯಾದ ಉತ್ತರ ಜಸ್ಪ್ರೀತ್ ಬುಮ್ರಾ ಮತ್ತು ರೋಹಿತ್ ಶರ್ಮಾ. ಆಪ್ಷನ್ ಬಿ ಸರಿಯಾದ ಉತ್ತರ. ಜಸ್ಪ್ರೀತ್ ಬುಮ್ರಾ ಮತ್ತು ರೋಹಿತ್ ಶರ್ಮಾ ಆಪ್ಷನ್ ಬಿ ಸರಿಯಾದ ಉತ್ತರ. ಸ್ನೇಹಿತರೆ, ಇಲ್ಲಿ ಈ ಪ್ರಶ್ನೆಗೆ ನೀವು ಇನ್ನೊಂದು ವಿವರವನ್ನು ಕೇಳಬಹುದು. ಇಲ್ಲಿ ಆಪ್ಷನ್ ಬಿ ಇದು ಭಾರತೀಯರು ಪಡೆದಿರ್ತಕ್ಕಂಥ 2 ಆಟಗಾರರು ಭಾರತೀಯರು. ಹಾಗೆ ಈ ವರ್ಷ 2022ರಲ್ಲಿ ವಿಸ್ಡನ್ ಕ್ರಿಕೆಟ್ ಅವಾರ್ಡ್ ಅನ್ನು 5 ಜನರಿಗೆ ಕೊಡಲಾಗಿದೆ. ಓಕೆ,
ಇವರು ಜಸ್ಪ್ರೀತ್ ಬುಮ್ರಾ ಒಬ್ಬರು ಮತ್ತು ರೋಹಿತ್ ಶರ್ಮಾ ಇಬ್ಬರು, 2 ಜನ ಆದರು. ಇನ್ನು 3 ಜನ ಯಾರಂದರೆ ಇಂಗ್ಲೆಂಡ್ನ ಓಲಿ ರಾಬಿನ್ಸನ್ ಹಾಗೂ ನ್ಯೂಜಿಲೆಂಡ್ನ ಡೇವನ್ ಕಾನ್ವೆ ಹಾಗೂ ಮಹಿಳಾ ಆಟಗಾರ್ತಿಯಾದ ಸೌತ್ ಆಫ್ರಿಕಾದ ಮಹಿಳಾ ಆಟಗಾರ್ತಿ ಡೇನ್ ವ್ಯಾನ್ ನಿಕ್ಕರ್ಕ್ ಅಂತ. ಓಕೆ, ಇವರು 5 ಜನ ಈ ವರ್ಷದ ವರ್ಷದ ಕ್ರಿಕೆಟರ್ನಲ್ಲಿ ಸ್ಥಾನ ಪಡೆದಿದ್ದಾರೆ. ಅದರಲ್ಲಿ 2 ಭಾರತೀಯರು. ಮುಂದಿನ ಪ್ರಶ್ನೆ, ಇಂಟರ್ನ್ಯಾಷನಲ್ ಡೇರಿ ಫೆಡರೇಷನ್ ಆಯೋಜಿಸುವ ವಿಶ್ವ ಡೇರಿ ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಲಿದೆ? ಇದು ಭಾರತದಲ್ಲಿ ನಡೆಯಲಿದೆ. ಓಕೆ, ಭಾರತದಲ್ಲಿ ನಡೆಯಲಿದೆ. ಇಲ್ಲಿ ನೀವು ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕಂದ್ರೆ, ಇತ್ತೀಚೆಗೆ ನಾವು ಮಿಲ್ಕ್ ಪ್ರೊಡಕ್ಷನ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿವೆ. ಭಾರತ ಮೊದಲನೇ ಸ್ಥಾನದಲ್ಲಿದೆ. ಮಿಲ್ಕ್ ಪ್ರೊಡಕ್ಷನ್ ಅಲ್ಲಿ ಮೊದಲನೇ ಸ್ಥಾನ ಭಾರತ, ಇಂಡಿಯಾ. ಓಕೆ, 2ನೇ ಸ್ಥಾನ ಯಾವುದಿದೆ? USA ಹಾಗೂ 3ನೇ ಪಾಕಿಸ್ತಾನ್, 4ನೇದು ಚೈನಾ. ಓಕೆ, ಹಾಗೂ ಇಂಟರ್ನ್ಯಾಷನಲ್ ಡೇರಿ ಫೆಡರೇಷನ್ IDF ಇದೆಯಲ್ಲ, ಇದರ ಶೃಂಗಸಭೆ ಭಾರತದಲ್ಲಿ ನಡೆಯಲಿದೆ. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಇಂಟರ್ನ್ಯಾಷನಲ್ ಡೇರಿ ಫೆಡರೇಷನ್ ಹೆಡ್ ಕ್ವಾರ್ಟರ್ಸ್ ಬ್ರುಸೆಲ್ಸ್ ಹೆಡ್ ಕ್ವಾರ್ಟರ್ಸ್, ದೇಶ ಬೆಲ್ಜಿಯಂ. ಮುಂದಿನ ಪ್ರಶ್ನೆ, ಬಿಲಿಟಿ ಎಲೆಕ್ಟ್ರಿಕ್ ಇದು ಒಂದು USA ಕಂಪನಿ. ಬಿಲಿಟಿ ಎಲೆಕ್ಟ್ರಿಕ್ ಯಾವ ರಾಜ್ಯದಲ್ಲಿ ವಿಶ್ವದ ಅತಿ ದೊಡ್ಡ ಎಲೆಕ್ಟ್ರಿಕ್ 3 ಚಕ್ರ 3 ವೀಲರ್ ವಾಹನ ಕಾರ್ಖಾನೆಯನ್ನು ಸ್ಥಾಪಿಸುತ್ತಿದೆ? 3 ವೀಲರ್, ಇಲ್ಲಿ ಗಮನಿಸಬಹುದು ಚಿತ್ರವನ್ನು. ಇದಕ್ಕೆ ಸರಿಯಾದ ಉತ್ತರ ತೆಲಂಗಾಣದಲ್ಲಿ ವಿಶ್ವದ ಅತಿ ದೊಡ್ಡ ಎಲೆಕ್ಟ್ರಿಕ್ 3 ವೀಲರ್ ವಾಹನದ ಕಾರ್ಖಾನೆಯನ್ನು ಸ್ಥಾಪಿಸುತ್ತಿದೆ. ಯಾವುದು? ಬಿಲಿಟಿ ಎಲೆಕ್ಟ್ರಿಕ್. ಇದು USA ಕಂಪನಿ. ಮುಂದಿನ ಪ್ರಶ್ನೆ, ನೀತಿ ಆಯೋಗದ ಹೊಸ ಉಪಾಧ್ಯಕ್ಷರಾಗಿ ನೇಮಕೊಂಡವರು ಯಾರು? ವೆರಿ ಇಂಪಾರ್ಟೆಂಟ್ ಇದು. ನೀತಿ ಆಯೋಗದ ಹೊಸ ಉಪಾಧ್ಯಕ್ಷರು ಯಾರು? ಸುಮನ್ ಬೇರಿ ಅವರು. ಇವರು 3ನೇ ಉಪಾಧ್ಯಕ್ಷರು. ಓಕೆ, ಇತ್ತೀಚೆಗೆ ಇವರು ನೇಮಕಗೊಂಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ನೀತಿ ಆಯೋಗ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ ನಾವಿಲ್ಲಿ. ನೀತಿ ಆಯೋಗ ಮೊದಲನೇ ಹಾಗೂ 2ನೇ ಉಪಾಧ್ಯಕ್ಷರು ಯಾರು? ಮೊದಲನೇ ಉಪಾಧ್ಯಕ್ಷರು ಅರವಿಂದ ಪನಗರಿಯಾ ಹಾಗೂ 2ನೇ ಉಪಾಧ್ಯಕ್ಷರು ರಾಜೀವ್ ಕುಮಾರ್ ಇತ್ತೀಚೆಗೆ ನಿರ್ಗಮಿತರಾಗಿದ್ದು, ಅವರ ನಂತರದ ಸ್ಥಾನದಲ್ಲಿ 3ನೇಯವರಾಗಿ ಸುಮನ್ ಬೇರಿ ಅವರು ಆಯ್ಕೆಯಾಗಿದ್ದಾರೆ. ನೀತಿ ಆಯೋಗದ ಅಧ್ಯಕ್ಷರು ಯಾರು? ನೀತಿ ಆಯೋಗದ ಅಧ್ಯಕ್ಷರು ಪದನಿಮಿತ್ತ ಪ್ರಧಾನಮಂತ್ರಿಯವರು ನೀತಿ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ. ನೀತಿ ಆಯೋಗದ ವಾರ್ಷಿಕ ಸಭೆಯ ಅಧ್ಯಕ್ಷತೆಯನ್ನು ಕೂಡ ಪ್ರೈಮ್ ಮಿನಿಸ್ಟರ್ ವಹಿಸಿಕೊಳ್ಳುತ್ತಾರೆ. ಉಪಾಧ್ಯಕ್ಷರು ಇತ್ತೀಚೆಗೆ ನೇಮಕಗೊಂಡಿದ್ದವರು 3rd ಉಪಾಧ್ಯಕ್ಷರು ಸುಮನ್ ಕೆ ಬೇರಿ ಅವರು. ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರು ಈಗಾಗಲೇ ಹೇಳಿದೆ, ಅರವಿಂದ್ ಪನಗರಿಯಾ. ನೀತಿ ಆಯೋಗದ CEO ಯಾರಾಗಿದ್ದಾರೆ? CEO ಅಮಿತಾಬ್ ಕಾಂತ್. ವೆರಿ ಇಂಪಾರ್ಟೆಂಟ್. ನೀತಿ ಆಯೋಗದ ಪ್ರತಿಯೊಂದು ಯೋಜನೆ ಹಾಗೂ ಅವರ ಮುಖ್ಯ ಆಫೀಸ್ CEO ಹಾಗೂ ಉಪಾಧ್ಯಕ್ಷರು ವೆರಿ ಇಂಪಾರ್ಟೆಂಟ್ ಆಗುತ್ತಾರೆ. ನೀತಿ ಆಯೋಗದ ಮೊದಲ CEO ಯಾರು? ಸಿಂಧುಶ್ರೀ ಕುಲ್ಲರ್. ನಂತರ ನೀತಿ ಆಯೋಗದಲ್ಲಿ ಪೂರ್ಣಕಾಲಿಕ ಸದಸ್ಯರಿರ್ತಾರೆ ಹಾಗೂ ಪದನಿಮಿತ್ತ ಸದಸ್ಯರಿರ್ತಾರೆ, ವಿಶೇಷ ಆಹ್ವಾನಿತ ಸದಸ್ಯರಿರ್ತಾರೆ. ಈ ಎಲ್ಲ ಆಡಳಿತಾತ್ಮಕ ಮಂಡಳಿಯು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರಾಡಳಿತ ಪ್ರದೇಶ ಲೆಫ್ಟಿನೆಂಟ್ ಗವರ್ನರ್ಗಳು, ಪುದುಚೇರಿ ಮತ್ತು ದೆಹಲಿಯನ್ನು ಹೊರತುಪಡಿಸಿ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಲೆಫ್ಟಿನೆಂಟ್ ಗವರ್ನರನ್ನು ಈ ಆಡಳಿತಾತ್ಮಕ ಮಂಡಳಿಯಲ್ಲಿ ಭಾಗವಹಿಸಿ ಪ್ರತಿ ವರ್ಷ ಈ ವಾರ್ಷಿಕ ಸಭೆಯನ್ನು ನಡೆಸುತ್ತಾರೆ. ನೀತಿ ಆಯೋಗ ಒಂದು ಎಕ್ಸ್ಟ್ರಾ ಸ್ಟ್ಯಾಟ್ಯುಟರಿ ಬಾಡಿ. ಇದು ಯಾವ ಬಾಡಿ? ಎಕ್ಸ್ಟ್ರಾ ಸ್ಟ್ಯಾಟ್ಯುಟರಿ ಬಾಡಿ. ಸಂವಿಧಾನಕವಲ್ಲದ, ಶಾಸನಬದ್ಧವಲ್ಲದ ಒಂದು ಸಂಸ್ಥೆ. ಇದು ಟೀಮ್ ಇಂಡಿಯಾ ಎಂಬ ಪರಿಕಲ್ಪನೆಯನ್ನು ಹೊಂದಿದೆ. ಟೀಮ್ ಇಂಡಿಯಾ
ಎಂಬ ಪರಿಕಲ್ಪನೆ ಹೊಂದಿದ್ದು ಆರ್ಥಿಕ ನೀತಿಗಳನ್ನು ರೂಪಿಸುವಿಕೆ ಮತ್ತು ನಿರ್ದೇಶನ ನೀಡುವ ಒಂದು ಸಂಸ್ಥೆಯಾಗಿದ್ದು, ಮೊದಲೇ ಇದಕ್ಕಿಂತ ಮೊದಲು ಪ್ಲಾನಿಂಗ್ ಕಮಿಷನ್ ಇತ್ತು. ಪ್ಲಾನಿಂಗ್ ಕಮಿಷನ್ನು 2015ರಲ್ಲಿ ಕೊನೆಗೊಳಿಸಿ ನೀತಿ ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು. ಜನವರಿ 1, 2015ರಲ್ಲಿ ನೀತಿ ಆಯೋಗವು ಪಂಚವಾರ್ಷಿಕ ಯೋಜನೆಯನ್ನು ರೂಪಿಸಲಾಗುತ್ತಿತ್ತು. ಈ ನೀತಿ ಆಯೋಗವು ಪಂಚವಾರ್ಷಿಕ ಯೋಜನೆ ಬದಲಾಗಿ 3 ವರ್ಷ ಯೋಜನೆ, 7 ವರ್ಷದ ಯೋಜನೆ ಹಾಗೂ 15 ವರ್ಷಗಳ ಯೋಜನೆಯ ಕಾರ್ಯತಂತ್ರವನ್ನು ರೂಪಿಸುತ್ತದೆ. ಓಕೆ, ಮುಂದಿನ ಪ್ರಶ್ನೆ, ಜಪಾನ್ನ ಕುರ್ಲಿ ದ್ವೀಪ ಮಾಲೀಕತ್ವವನ್ನು ಯಾವ ದೇಶದೊಂದಿಗೆ ವಿವಾದ ಎಂದು ವಿವರಿಸಿದೆ? ಜಪಾನ್ ದೇಶ. ರಷ್ಯಾ ದೇಶದ ಜೊತೆ ವಿವಾದ ಇದೆ ಅಂತ ರಷ್ಯಾ ದೇಶ ಹೇಳಿದೆ. ಓಕೆ, ಕುರ್ಲಿ ಐಲ್ಯಾಂಡ್ ಎಲ್ಲಿದೆ? ಇಲ್ಲಿ ಪೆಸಿಫಿಕ್ ಓಷನ್ ನೋಡಬಹುದು. ಈ ಇಮೇಜ್ ಅಲ್ಲಿ ಕುರಿಲ್ ಐಲ್ಯಾಂಡ್. ಓಕೆ, ಕುರಿಲ್ ಐಲ್ಯಾಂಡ್ ಅಂತ ಇದು. ಇಲ್ಲಿ ನೋಡಿ, ಸಿ ಆಫ್ ಒಕಾನ್ಸೋಕ್ ಹಾಗೂ ಪೆಸಿಫಿಕ್ ಓಷನ್ ಇಲ್ಲಿದೆ. ಇದು ಹೊಕಾಯ್ಡೋ. ಓಕೆ, ಜಪಾನ್ ದೇಶ ಹಾಗೂ ರಷ್ಯಾ ದೇಶದ ನಡುವಿನ ಇದು ಕುರಿಲ್ ಐಲ್ಯಾಂಡ್ ವಿವಾದಕ್ಕೆ ಗುರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ ಇಲ್ಲಿ ನೋಡಬಹುದು. ಹಿಸ್ಟ್ರಿ ಆಫ್ ಕುರಿಲ್ ಡಿಸ್ಪ್ಯೂಟ್. 1855ರಲ್ಲಿ ಟ್ರೀಟಿ ಆಫ್ ಶಿಮೋಡಾ, 1875ರಲ್ಲಿ ಟ್ರೀಟಿ ಆಫ್ ಸೇಂಟ್ ಪೀಟರ್ಸ್ಬರ್ಗ್. ಹಾಗೆ ಇಲ್ಲಿ ವರ್ಲ್ಡ್ ವಾರ್ 2 ನಂತರ ಏನಾಗಿದೆ ಅಂತ ನೀವು ಗಮನಿಸಬಹುದು. ಮುಂದಿನ ಪ್ರಶ್ನೆ ಹೋಗೋಣ, ಇಲ್ಲದ್ರೆ ವಿಡಿಯೋ ಲೆಂತ್ ತುಂಬ ಆಗುತ್ತೆ. ಮಹಾರಾಷ್ಟ್ರದ ರಾಯಗಢ್ನಲ್ಲಿ ಮ್ಯಾಂಗ್ರೋವನ್ನು ಸಂರಕ್ಷಿಸಲು ಯಾವ ಕಂಪನಿಯ ಪಾಲುದಾರಿಕೆಯನ್ನು ಘೋಷಿಸಿಕೊಂಡಿದೆ? ಮಹಾರಾಷ್ಟ್ರ ಸರ್ಕಾರ ಹಾಗೂ ಆ್ಯಪಲ್ ಕಂಪನಿ ಪಾಲುದಾರಿಕೆ ಹೊಂದಿದ್ದು, ಮಹಾರಾಷ್ಟ್ರ ರಾಯಗಢ್ನಲ್ಲಿರುವ ಮ್ಯಾಂಗ್ರೋವನ್ನು ಸಂರಕ್ಷಿಸುವುದಾಗಿ ಆ್ಯಪಲ್ ಕಂಪನಿ ಪಾಲುದಾರಿಕೆ ಹೊಂದಿದೆ. ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ ಸ್ವನಿಧಿ ಸೇ ಸಮೃದ್ಧಿ ಕಾರ್ಯಕ್ರಮ ಬಗ್ಗೆ ಕೆಳಗಿನ ಹೇಳಿಕೆಯನ್ನು ಉಲ್ಲೇಖಿಸಲಾಗಿದೆ. ಓಕೆ, ಮೊದಲನೇ ಹೇಳಿಕೆ, ಈ ಕಾರ್ಯಕ್ರಮವನ್ನು ಹಣಕಾಸು ಸಚಿವಾಲಯ ಪ್ರಾರಂಭಿಸಿದೆ. ಏಪ್ರಿಲ್ 12, 2022 ರಂದು 14 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹೆಚ್ಚುವರಿ 126 ನಗರಗಳಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಯು ಬೀದಿ ವ್ಯಾಪಾರಿಗಳಿಗೆ ಕೈಗೆಟುಕುವ ದುಡಿಯುವ ಬಂಡವಾಳ ಸಾಲವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಇಲ್ಲಿ ಗಮನಿಸಿ, ಹೇಳಿಕೆ 3 ಸರಿಯಾಗಿದೆ, ಹೇಳಿಕೆ 2 ಕೂಡ ಸರಿಯಾಗಿದೆ. ಹೇಳಿಕೆ 1ರಲ್ಲಿ ಮಿಸ್ಟೇಕ್ ಏನೆಂದರೆ ಹಣಕಾಸು ಸಚಿವಾಲಯ ಅಲ್ಲ, ಇದು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್, ನಗರಾಭಿವೃದ್ಧಿ ಸಚಿವಾಲಯ. ಆಪ್ಷನ್ ಬಿ ಸರಿಯಾದ ಉತ್ತರ. ಆದ್ದರಿಂದ ಹೇಳಿಕೆ 1 ತಪ್ಪು, 2 ಮತ್ತು 3 ಸರಿಯಾಗಿವೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಅಮೃತ ಸರೋವರವನ್ನು ಯಾವ ರಾಜ್ಯ ಸ್ಥಾಪಿಸಲಾಗಿದೆ? ಇದಕ್ಕೆ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಉತ್ತರ ಪ್ರದೇಶದಲ್ಲಿ ಮೊದಲ ಅಮೃತ ಸರೋವರವನ್ನು ಸ್ಥಾಪಿಸಲಾಗಿದೆ. ಅಮೃತ ಸರೋವರ ಏನದು? ನಾವು ಇತ್ತೀಚೆಗೆ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ, ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕ 75 ವರ್ಷಗಳಿಗಾಗಿ ಸಂಭ್ರಮಿಸುವುದಕ್ಕೆ ಆಜಾದಿ ಕಾ ಅಮೃತ್ ಮಹೋತ್ಸವವನ್ನು ಆಚರಿಸಲಾಗುತ್ತಿದೆ. ಈ ಅಮೃತ್ ಮಹೋತ್ಸವದಲ್ಲಿ ಇದರ ಭಾಗವಾಗಿ ಉತ್ತರ ಪ್ರದೇಶದಲ್ಲಿ ಮೊದಲನೇ ಅಮೃತ್ ಸರೋವರವನ್ನು ಸ್ಥಾಪಿಸಲಾಗಿದೆ. ಇದರ ಗುರಿ ಏನಂದ್ರೆ, ಅಮೃತ್ ಸರೋವರದ ಗುರಿ ಏನೆಂದರೆ ಭಾರತದಾದ್ಯಂತ 75 ಕೆರೆಗಳನ್ನು ಸರೋವರ ನಿರ್ಮಿಸುವುದಾಗಿ ಈ ಅಮೃತ್ ಸರೋವರದ ಉದ್ದೇಶ ಹೊಂದಿದೆ. 75 ಭಾರತದಾದ್ಯಂತ ಕೆರೆಗಳನ್ನು ನಿರ್ಮಿಸುವ ಗುರಿ. ಅದರಲ್ಲಿ ಮೊದಲನೇ ಕೆರೆ ಉತ್ತರ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ. ಮುಂದಿನ ಪ್ರಶ್ನೆ, ಭಾರತವು ಯಾವ ದೇಶದ ಸಹಭಾಗಿತ್ವದಲ್ಲಿ ಎಥೆನಾಲ್ ಮೇಲೆ ವರ್ಚುವಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಸ್ಥಾಪಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬ್ರೆಜಿಲ್ ದೇಶದೊಂದಿಗೆ ಭಾರತ ಸಹಭಾಗಿತ್ವ ಹೊಂದಿದ್ದು ಎಥೆನಾಲ್ ಮೇಲೆ ವರ್ಚುವಲ್ ಸೆಂಟರ್ ಆಫ್ ಎಕ್ಸಲೆನ್ಸ್, ಎಥೆನಾಲ್ ಬಗ್ಗೆ ಹೇಗೆ ಪ್ರೊಡಕ್ಷನ್ ಮಾಡಬೇಕು, ಎಥೆನಾಲ್ ಎಫಿಷಿಯನ್ಸಿಯನ್ನು ಇನ್ನೂ ಹೇಗೆ ಹೆಚ್ಚು ಮಾಡಬೇಕಂತ ಈ ವರ್ಚುವಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಲ್ಲಿ ಡಿಸ್ಕಸ್ ಮಾಡಲಾಗಿತ್ತು. ನಂತರ ಮುಂದಿನ ಪ್ರಶ್ನೆ, ಯಾವ ರಾಜ್ಯದ ಪಂಚಾಯತ್ ಭಾರತದ ಮೊದಲ ಕಾರ್ಬನ್ ನ್ಯೂಟ್ರಲ್ ಪಂಚಾಯತ್ ಆಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜಮ್ಮು ಕಾಶ್ಮೀರ
ಕೇಂದ್ರಾಡಳಿತ ಪ್ರದೇಶದಲ್ಲಿರತಕ್ಕಂಥ ಪಲ್ಲಿ ಗ್ರಾಮ ಪಂಚಾಯತ್. ಪಲ್ಲಿ ಗ್ರಾಮ ಪಂಚಾಯತ್ ಅಲ್ಲಿ ಈ ಗ್ರಾಮ ಪಂಚಾಯತ್ ಕಾರ್ಬನ್ ನ್ಯೂಟ್ರಲ್ ಗ್ರಾಮ ಪಂಚಾಯತ್ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ, ಯಾವ ಸಚಿವಾಲಯವು ಇತ್ತೀಚೆಗೆ ತ್ರಿಪಕ್ಷೀಯ ಅಭಿವೃದ್ಧಿ ನಿಗಮ TDC ಟ್ರೈಲ್ಯಾಟರಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಎಂಬ ವೇದಿಕೆಯನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ವಿದೇಶಾಂಗ ವ್ಯವಹಾರ ಸಚಿವಾಲಯ. ಓಕೆ, ವಿದೇಶಾಂಗ ವ್ಯವಹಾರ ಸಚಿವಾಲಯ. ಈ ಫಂಡ್ ಟ್ರೈಲ್ಯಾಟರಲ್ ಅಭಿವೃದ್ಧಿ ನಿಗಮ ಏನಿದು? ಟ್ರೈಲ್ಯಾಟರಲ್ ಅಭಿವೃದ್ಧಿ ನಿಗಮ ಅಂದರೆ ಚೈನಾದ ಒನ್ ಬೆಲ್ಟ್ ಒನ್ ಇನಿಷಿಯೇಟಿವ್ ಇದೆ ಅಲ್ಲ, ಇದು ಬೇರೆ ರಾಜ್ಯಗಳನ್ನು ಸಾಲದ ಸುಳಿಯಲ್ಲಿ ಸಿಲುಕಿಸಲು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಚೈನಾದ ಯೋಜನೆ ಇದು. ಈ ಯೋಜನೆಗೆ ವಿರುದ್ಧವಾಗಿ ಅಂದರೆ ಅಲ್ಟರ್ನೇಟಿವ್ ಟು ದಿಸ್ ಚೈನಾಸ್ ಒನ್ ಬೆಲ್ಟ್ ಇನಿಷಿಯೇಟಿವ್, ಈ ಟ್ರೈಲ್ಯಾಟರಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅನ್ನು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ವೇದಿಕೆಯನ್ನು ಪ್ರಾರಂಭಿಸಿದೆ. ಈ ವೇದಿಕೆಯ ಮೂಲಕ ನಾವು ಪ್ರೈವೇಟ್ ಇನ್ವೆಸ್ಟರ್ ಅನ್ನು ಇದರಲ್ಲಿ ಉಪಯೋಗಿಸಿಕೊಂಡು ಬೇರೆ ದೇಶಗಳಲ್ಲಿ ಸಾಲವನ್ನು ಕೊಡಬಹುದು. ಓಕೆ, ಮುಂದಿನ ಪ್ರಶ್ನೆ, ಏಪ್ರಿಲ್ 2022ರಲ್ಲಿ ಯಾವ ಉಚ್ಚ ನ್ಯಾಯಾಲಯವು ಮದರ್ ನೇಚರ್ ಅನ್ನು ಕಾನೂನು ಘಟಕ ಸ್ಥಾನಮಾನವನ್ನು ಹೊಂದಿರುವ ಜೀವಿ ಎಂದು ಘೋಷಿಸಿದೆ? ಮದರ್ ನೇಚರ್ ಈಸ್ ಅ ಲೀಗಲ್ ಎಂಟಿಟಿ ಅಂತ ಯಾವ ಹೈಕೋರ್ಟ್ ಹೇಳಿದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಮದ್ರಾಸ್ ಹೈಕೋರ್ಟ್. ಮದ್ರಾಸ್ ಹೈಕೋರ್ಟ್ ಏನಿದೆ, ಮದರ್ ನೇಚರ್ಗೆ ಕಾನೂನು ಘಟಕದ ಸ್ಥಾನಮಾನವನ್ನು ಕೊಟ್ಟಿದೆ. ಓಕೆ, ಮದರ್ ನೇಚರ್ ಯಾವುದು? ಮದ್ರಾಸ್ ಹೈಕೋರ್ಟ್. ಇಲ್ಲಿ ಗಮನಿಸಿ, ಇದರ ರಿಲೇಟೆಡ್ ಇನ್ನೊಂದು ಕ್ವಶನ್ ಕೇಳಬಹುದು. ಉತ್ತರಾಖಂಡ್ ಹೈಕೋರ್ಟ್ ಇಲ್ಲೇ ಆಪ್ಷನ್ ಅಲ್ಲಿ ಇದೆ. ಉತ್ತರಾಖಂಡ್ ಹೈಕೋರ್ಟ್ ಇದು 2018ರಲ್ಲಿ ಏನಂತ ಹೇಳಿತ್ತಂದರೆ, ಪ್ರಾಣಿಗಳಿಗೆ ಒಂದು ಲೀಗಲ್ ಸ್ಟೇಟಸ್ ಅನ್ನು ಕೊಡಬೇಕಂತ, ಲೀಗಲ್ ಸ್ಟೇಟಸ್ ಪ್ರಾಣಿಗಳಿಗೆ. ಓಕೆ, ಅದೇ ರೀತಿ ಈಗ ಮದ್ರಾಸ್ ಹೈಕೋರ್ಟ್ ಮದರ್ ನೇಚರ್ಗೆ ಲೀಗಲ್ ಸ್ಟೇಟಸ್ ಅನ್ನು ಕೊಟ್ಟಿದೆ. ಮುಂದಿನ ಪ್ರಶ್ನೆ, ಬಿಟ್ಕಾಯಿನ್ ಅನ್ನು ಕಾನೂನುಬದ್ಧವಾಗಿ ಗುರುತಿಸಿರುವ ಎರಡನೇ ದೇಶ ಯಾವುದು? ಆಪ್ಷನ್ ಬಿ ಮಧ್ಯ ಆಫ್ರಿಕಾ ಗಣರಾಜ್ಯ, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಅಂತ ಇದಕ್ಕೆ ಸರಿಯಾದ ಉತ್ತರ. ಸ್ನೇಹಿತರೆ, ಮೊದಲನೇ ದೇಶ ಯಾವುದು? ಮೊದಲನೇ ದೇಶ ಎಲ್ ಸಾಲ್ವಡಾರ್ ಒಂದು ಸೆಂಟ್ರಲ್ ಅಮೆರಿಕನ್ ಪ್ರದೇಶದಲ್ಲಿರತಕ್ಕಂಥ ಒಂದು ದ್ವೀಪ ರಾಷ್ಟ್ರ ಇದು. ಎಲ್ ಸಾಲ್ವಡಾರ್ ಮೊದಲನೇ ದೇಶ ಹಾಗೂ ಎರಡನೇ ದೇಶ ಇತ್ತೀಚೆಗೆ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್. ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ನಿರ್ವಾತ ಆಧಾರಿತ ಒಳಚರಂಡಿ ವ್ಯಾಕ್ಯೂಮ್ ಬೇಸ್ಡ್ ಒಳಚರಂಡಿ ಹೊಂದಿರುವ ದೇಶದ ಮೊದಲ ನಗರ ಯಾವುದು? ದೇಶದ ಮೊದಲ ನಗರ ಆಪ್ಷನ್ ಸಿ ಆಗ್ರಾ ನಗರದಲ್ಲಿ ವ್ಯಾಕ್ಯೂಮ್ ಬೇಸ್ಡ್ ಒಳಚರಂಡಿಯನ್ನು ಹೊಂದಿರತಕ್ಕಂಥ ದೇಶದ ಮೊದಲ ನಗರ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಕೆಳಗೆ ಆರಂಭಿಸಲಾದ ಪ್ರಚಾರ ಹಾಗೂ ಇವೆಂಟ್ಗಳನ್ನು ಪರಿಗಣಿಸಿ. ಎಂಟರ್ಪ್ರೈಸ್ ಇಂಡಿಯಾ ಅನ್ನು MSME ಸಚಿವಾಲಯ ಪ್ರಾರಂಭಿಸಿದೆ. ಎರಡನೇ ಹೇಳಿಕೆ, ಆಜಾದಿ ಸೇ ಅಂತ್ಯೋದಯ ತಕ್ ಅಭಿಯಾನವನ್ನು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಆರಂಭಿಸಿದೆ. ಓಕೆ, ಈ ಎರಡು ಹೇಳಿಕೆ ಕೂಡ ಸರಿಯಾಗಿವೆ. ಆದ್ದರಿಂದ ಆಪ್ಷನ್ ಸಿ 1 ಮತ್ತು 2 ಹೇಳಿಕೆ ಎರಡೂ ಕೂಡ ಸರಿಯಾಗಿವೆ. ಇದು ಈ ಯೋಜನೆಯ ಇಂಪಾರ್ಟೆಂಟ್ ಏನಂದರೆ ನೋಡಿ, ಇಲ್ಲಿ ಎಂಟರ್ಪ್ರೈಸ್ ಇಂಡಿಯಾ ಉದ್ದೇಶ ಏನೆಂದರೆ MSME ಸೆಕ್ಟರಲ್ಲಿ ಇರತಕ್ಕಂಥ ಸ್ಕೀಮ್ಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡತಕ್ಕಂಥ ಒಂದು ಯೋಜನೆ. ಇದು ಅವೇರ್ನೆಸ್ ಕ್ರಿಯೇಟ್ ಮಾಡತಕ್ಕಂಥ ಒಂದು ಇವೆಂಟ್ ಎಂಟರ್ಪ್ರೈಸ್ ಇಂಡಿಯಾ. ಹಾಗೂ ಆಜಾದಿ ಸೇ ಅಂತ್ಯೋದಯ ತಕ್ ಅಂದರೆ ಇದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಲ್ಲಿ ಬರತಕ್ಕಂಥ ಒಂದು ಪ್ರೋಗ್ರಾಮ್. ಇದು
ಈ ಪ್ರೋಗ್ರಾಮ್ ಮೂಲಕ ನಾವು ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸತಕ್ಕಂಥ ಒಂದು ಯೋಜನೆ ಇದು. ಮೂಲ ಸೌಕರ್ಯಕ್ಕೆ ಒಂದು ಅತ್ಯಂತ ಇಂಪಾರ್ಟೆಂಟ್ ಕೊಡಬೇಕಂತ ಈ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಆಜಾದಿ ಸೆ ಅಂತ್ಯೋದಯ ತಕ್ಕಂಥ ಒಂದು ಇವೆಂಟ್ ಅನ್ನು ಇತ್ತೀಚೆಗೆ ಪ್ರಾರಂಭ ಮಾಡಲಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಇತ್ತೀಚೆಗೆ ಯಾವ ಸಂಸ್ಥೆ ದಕ್ಷಿಣ ಏಷ್ಯಾ ಆರ್ಥಿಕ ಗಮನ ಸೌತ್ ಏಷಿಯನ್ ಎಕನಾಮಿಕ್ ರಿಪೋರ್ಟ್ ಎಂಬ ವರದಿಯನ್ನು ಬಿಡುಗಡೆ ಮಾಡಿದೆ? ಆಪ್ಷನ್ ಡಿ ವಿಶ್ವ ಬ್ಯಾಂಕ್ ಈ ವರದಿಯನ್ನು ಬಿಡುಗಡೆ ಮಾಡಿದೆ. ಇಲ್ಲಿ ಸ್ನೇಹಿತರೆ ಗಮನಿಸಿ, ಆಪ್ಷನ್ ಡಿ ವಿಶ್ವ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಈಗಾಗಲೇ ವಿಶ್ವಸಂಸ್ಥೆಯ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೇನೆ. ವರ್ಲ್ಡ್ ಬ್ಯಾಂಕ್ ಬಗ್ಗೆ ನೀವು ಇದಕ್ಕೆ ಮೊದಲು ಏನಂತಿದ್ದರು ಹಾಗೂ ಈಗ ವಿಶ್ವ ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮುಂದಿನ ಪ್ರಶ್ನೆ, ಬರ್ನಾಡಿನಲ್ಲಿ ಬರ್ನ್ಸ್ಟೈನ್. ನೋಡಿ ಇಲ್ಲಿ ಸ್ನೇಹಿತರೆ, ಈ ವರ್ಡ್ ಬರ್ನಾಡಿಯಲ್ಲಿ ಬರ್ನ್ಸ್ಟೈನ್ ಈ ಪದವನ್ನು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಯಾಕಂದರೆ ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾಗಿತ್ತು. ಈ ರೀತಿಯ ಪ್ರಶ್ನೆ ಇತ್ತೀಚೆಗೆ ತುಂಬಾ ಕೇಳ್ತಾ ಇದ್ದಾರೆ KPSC ಹಾಗೂ PSI ಅಲ್ಲಿ. ಬರ್ನಾಡಿಯಲ್ಲಿ ಬರ್ನ್ಸ್ಟೈನ್ ಎಂಬ ಪದ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ ಕೇಳಬಹುದು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಮೆಟ್. ಇದು ಬರ್ನಾಡಿಯಲ್ಲಿ ಬರ್ನ್ಸ್ಟೈನ್ ಇದು ಒಂದು ಕಾಮೆಟ್ ಆಗಿದ್ದು ನಾಸಾದ ಹಬಲ್ ಟೆಲಿಸ್ಕೋಪ್ ಇದೆಯಲ್ಲ, ಹಬಲ್ ಟೆಲಿಸ್ಕೋಪ್ ಈ ಬರ್ನಾಡಿಯಲ್ಲಿ ಬರ್ನ್ಸ್ಟೈನ್ ಎಂಬ ಐಸಿ ಕಾಮೆಟ್ ಇದು ಅಂದ್ರೆ ಐಸಿ ಕಾಮೆಟ್, ಕೋಲ್ಡ್ ಕಾಮೆಟ್ ಇದು ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಲಾರ್ಜೆಸ್ಟ್ ಐಸಿ ಕಾಮೆಟ್ ಅಂತ ನಾಸಾದ ಹಬಲ್ ಟೆಲಿಸ್ಕೋಪ್ ಕನ್ಫರ್ಮ್ ಮಾಡಿದೆ. ಓಕೆ, ಮುಂದಿನ ಪ್ರಶ್ನೆ, ಯಾವ ಸಚಿವಾಲಯವು EDAR ಹೆಸರಿನ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿಗಳ ಸಚಿವಾಲಯ, ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್. ಇಲ್ಲಿ EDAR ಅಂದರೆ ಏನು? EDAR ಅಂದರೆ ಈ ಡಿಟೇಲ್ಡ್ ರಿಪೋರ್ಟ್. ಓಕೆ, ಈ ಡಿಟೇಲ್ಡ್ ಆಕ್ಸಿಡೆಂಟ್ ರಿಪೋರ್ಟ್ ಏನಂದರೆ ಇಲ್ಲಿ ಯಾವುದಾದರೂ ಪ್ರದೇಶದಲ್ಲಿ ಒಂದು ರೋಡ್ ಆಕ್ಸಿಡೆಂಟ್ ಆದರೆ ಇಮಿಡಿಯೇಟ್ಲಿ ಈ ಆಕ್ಸಿಡೆಂಟ್ ಬಗ್ಗೆ ಇನ್ಫಾರ್ಮೇಶನ್ನು ಸ್ಥಳೀಯ ಪೊಲೀಸರಿಗೆ ಹಾಗೂ ಹಾಸ್ಪಿಟಲ್ಗೆ ರವಾನಿಸಿ ಆಕ್ಸಿಡೆಂಟ್ ಆದಂಥ ವ್ಯಕ್ತಿಗಳಿಗೆ ಈ ಪೋರ್ಟಲ್ ಮೂಲಕ ಹಾಸ್ಪಿಟಲ್ಗೆ ಸುದ್ದಿಯನ್ನು ತಲುಪಿಸಿದರೆ ಆಕ್ಸಿಡೆಂಟ್ ಕಾಂಪೆನ್ಸೇಷನ್ ಕೂಡ ನೀವು ಈ ಪೋರ್ಟಲ್ ಮೂಲಕ ಪಡೆದುಕೊಳ್ಳಬಹುದು ಹಾಗೂ ವಿಕ್ಟಿಮ್ಗೆ ಅತ್ಯಂತ ಸಹಕಾರಿಯಾಗಿದ್ದು ಇಮಿಡಿಯೇಟ್ಲಿ ಇನ್ಫಾರ್ಮೇಶನ್ ರವಾನಿಸಿದರೆ ಜೀವವನ್ನು ಉಳಿಸಬಹುದಂತ ಉದ್ದೇಶದಿಂದ ಈ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಮುಂದಿನ ಪ್ರಶ್ನೆ, ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವೆಗಳ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಈ ಸೇವೆಯ ಮೂಲಕ ಯಾವ ರಾಜ್ಯವು ವಲಸೆ ಟ್ರ್ಯಾಕಿಂಗ್ ಸಿಸ್ಟಮ್ ಮೈಗ್ರೇಷನ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದೆ, ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 2023ರಲ್ಲಿ FIH ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಹಾಕಿ ಪುರುಷರ ಹಾಕಿ ವಿಶ್ವಕಪ್ ಅನ್ನು ಯಾವ ದೇಶ ಆಯೋಜಿಸಲಿದೆ? ಹಾಕಿ ವರ್ಲ್ಡ್ ಕಪ್ ಎಲ್ಲಿ ನಡೆಯಲಿದೆ? ಭಾರತದಲ್ಲಿ ನಡೆಯಲಿದೆ. ಈ ಪ್ರಶ್ನೆಯನ್ನು ನೀವು ಹೀಗೂ ಕೇಳಬಹುದು, ಭಾರತದಲ್ಲಿ
FIH ಪುರುಷರ ವಿಶ್ವಕಪ್ ಅನ್ನು ಯಾವ 2 ನಗರದಲ್ಲಿ ನಡೆಯಲಿದೆ ಅಂದರೆ ಭುವನೇಶ್ವರ ಒಡಿಸ್ಸಾದಲ್ಲಿ ಹಾಗೂ ರೂರ್ಕೆಲಾ ಎಂಬ ಪ್ರದೇಶದಲ್ಲಿ 2 ಸಿಟಿಯಲ್ಲಿ ಹಾಕಿ ವರ್ಲ್ಡ್ ಕಪ್ 2023ರಲ್ಲಿ ನಡೆಯಲಿದೆ. ಮುಂದಿನ ಪ್ರಶ್ನೆ, ಇನೋವೇಷನ್ ಸಾಮಾನ್ಯ ಕೇಂದ್ರದ ಅಂದರೆ ಇನೋವೇಷನ್ ಸೆಂಟ್ರಲ್ ಅಡಿಯಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ಶ್ರೇಷ್ಠತೆಗಾಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಕ್ಸಲೆನ್ಸ್ ಅಲ್ಲಿ 2020ರ ಪ್ರಧಾನ ಮಂತ್ರಿ ಪ್ರಶಸ್ತಿಗೆ ಯಾವ ಯೋಜನೆಯನ್ನು ಆಯ್ಕೆ ಮಾಡಲಾಗಿದೆ? ಉಡಾನ್ ಯೋಜನೆಯನ್ನು ಆಯ್ಕೆ ಮಾಡಲಾಗಿದೆ. ಉಡಾನ್ ಅಂದರೆ ಉಡೇ ದೇಶ್ ಕಾ ಆಮ್ ನಾಗರಿಕ್. ಓಕೆ, ನಾರ್ಮಲ್ ಸಾಮಾನ್ಯ ಜನ ನಾಗರಿಕ ಸೇವೆ, ವಿಮಾನ ನಾಗರಿಕ ಸೇವೆಯನ್ನು ಈ ಸೌಲಭ್ಯವನ್ನು ಪಡೆಯಲಿಕ್ಕೆ ಡಿಸ್ಕೌಂಟ್ ಕೊಡಲಾಗುತ್ತದೆ ಉಡಾನ್ ಸ್ಕೀಮಲ್ಲಿ. ಹಾಗೂ ಟೈರ್ 2 ಟೈರ್ 3 ಸಿಟಿ ಕೂಡ ಈ ಉಡಾನ್ ಸ್ಕೀಮ್ ಮೂಲಕ ವಿಮಾನಯಾನದ ಮೂಲಕ ನೀವು ಕನೆಕ್ಟ್ ಮಾಡಬಹುದು ಅಂತ ಈ ಉಡಾನ್ ಸ್ಕೀಮದ ಉದ್ದೇಶ. ಮುಂದಿನ ಪ್ರಶ್ನೆ, ಉತ್ಸವ್ ಪೋರ್ಟಲ್ ವೆಬ್ಸೈಟ್ ಅನ್ನು ಯಾವ ಸಚಿವಾಲಯದ ಡಿಜಿಟಲ್ ಉಪಕ್ರಮವಾಗಿದೆ? ಉತ್ಸವ್ ಪೋರ್ಟಲ್ ಪ್ರವಾಸೋದ್ಯಮ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಟೂರಿಸಂ. ಇತ್ತೀಚೆಗೆ ಕೋವಿಡ್ ದಿಂದ 2020-21 ಇಯರ್ ವರ್ಲ್ಡ್ ಅಲ್ಲಿ ಅತ್ಯಂತ ಕಳಪೆ ಪ್ರದರ್ಶನ ಮಾಡಿದ್ದು ಯಾವ ಕ್ಷೇತ್ರದಲ್ಲಿ? ಟೂರಿಸಂ ಕ್ಷೇತ್ರದಲ್ಲಿ ಅತ್ಯಂತ ಕಳಪೆ ಸಾಧನೆ ಮಾಡಿದ್ದು ಉತ್ಸವ್ ಪೋರ್ಟಲ್ ವೆಬ್ಸೈಟ್ ಅನ್ನು ಈಗ ನಾವು ಪ್ರವಾಸೋದ್ಯಮ ಸಚಿವಾಲಯ ಅಭಿವೃದ್ಧಿಪಡಿಸಿ ಆ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಉತ್ತೇಜಿಸಲು ಈ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಮುಂದಿನ ಪ್ರಶ್ನೆ, 200 ವರ್ಷಗಳನ್ನು ಪೂರೈಸಿರುವ ಭಾರತದ ಮೊದಲ ಪರ್ಷಿಯನ್ ಪತ್ರಿಕೆ ಮೀರತ್ ಉಲ್ ಅಕ್ಬರ್ ಯಾವ ವ್ಯಕ್ತಿಯಿಂದ ಸ್ಥಾಪಿಸಲ್ಪಟ್ಟಿತ್ತು? ಈ ಮೀರತ್ ಉಲ್ ಅಕ್ಬರ್ ಭಾರತದ ಮೊದಲ ಪರ್ಷಿಯನ್ ಪತ್ರಿಕೆಯಾಗಿದ್ದು 200 ವರ್ಷ ಪೂರೈಸಿದೆ ಇತ್ತೀಚೆಗೆ. ಆದ್ದರಿಂದ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಗಮನಿಸಿ ಸ್ನೇಹಿತರೆ, ಇಲ್ಲಿ ದೃಷ್ಟಿಹೀನರಿಗಾಗಿ ಭಾರತ ಮೊದಲ ರೇಡಿಯೋ ಚಾನೆಲ್ ಅನ್ನು ಅಭಿವೃದ್ಧಿಪಡಿಸಿದ್ದು. ಆ ರೇಡಿಯೋ ಚಾನೆಲ್ನ ಹೆಸರೇನೆಂದರೆ ಆಪ್ಷನ್ ಬಿ ರೇಡಿಯೋ ಅಕ್ಷ. ದೃಷ್ಟಿಹೀನರಿಗಾಗಿ ರೇಡಿಯೋ ಅಕ್ಷ ಎಂಬ ರೇಡಿಯೋ ಚಾನೆಲ್ ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ. ಓಕೆ, ಪ್ರಾರಂಭಿಸಲಾಗಿದೆ. ಮುಂದಿನ ಪ್ರಶ್ನೆ, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ವರದಿಯ ಪ್ರಕಾರ ಭಾರತದ ಫೈನಾನ್ಷಿಯಲ್ ಇಯರ್ 2023 ಒಟ್ಟು ದೇಶೀಯ ಉತ್ಪನ್ನದ ಬೆಳವಣಿಗೆಯ ಮುನ್ಸೂಚನೆ ಏನು? ವರ್ಲ್ಡ್ ಎಕನಾಮಿಕ್ ಯಾವುದು? IMF ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ವರದಿ ಯಾರು ಬಿಡುಗಡೆ ಮಾಡ್ತಾರೆ? IMF ಮಾಡ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ 8.2 ಸರಿಯಾದ ಉತ್ತರ. ಇಲ್ಲಿ ನೀವು ಗಮನಿಸಬಹುದು, ಬೇರೆ ಬೇರೆ ಏಜೆನ್ಸಿ ಭಾರತದ ಬೆಳವಣಿಗೆ GDP ಮುನ್ಸೂಚನೆಯನ್ನು ಕೊಡಲಾಗಿದೆ. ಕೇಳಬಹುದು, ಇಲ್ಲಿ ಪ್ರತಿಯೊಂದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವರ್ಲ್ಡ್ ಬ್ಯಾಂಕ್ 8 ಬರಿತೇನೆ ನಾನು, ನಿಮಗೆ ಕ್ಲಿಯರ್ ಆಗಿ ಕಾಣಿಲ್ಲ ಅಂದ್ರೆ. ವರ್ಲ್ಡ್ ಬ್ಯಾಂಕ್ 8%, IMF ಇತ್ತೀಚೆಗೆ ಈ ಕ್ವಶನ್ ಅಲ್ಲಿ ಕೇಳಿದೆ 8.2%. ಫಿಚ್ ಎಂಬ ಸಂಸ್ಥೆ 8.5, ಇಂಡಿಯನ್ ರೇಟಿಂಗ್ಸ್ 7.2 ಅಂತ. ಮಾರ್ಗನ್ ಸ್ಟ್ಯಾನ್ಲಿ ವೆರಿ ಇಂಪಾರ್ಟೆಂಟ್ 7.9. ನಂತರ ಸಿಟಿ ಗ್ರೂಪ್ 8, ICRA ಲಿಮಿಟೆಡ್ 7.2 ಹಾಗೂ RBI ವೆರಿ ಇಂಪಾರ್ಟೆಂಟ್ ಭಾರತದ ಕೇಂದ್ರೀಯ ಬ್ಯಾಂಕ್ ಸಂಸ್ಥೆ 7.2 ಅಂತ 7.2 ಮುನ್ಸೂಚನೆ ಬೆಳವಣಿಗೆ ದರ ಅಂತ ಹೇಳಿದೆ, ಅಂದಾಜಿಸಲಾಗಿದೆ. ಮುಂದಿನ ಪ್ರಶ್ನೆ, ಕೇಂದ್ರವು ಯಾವ ಯೋಜನೆಯ ಅಡಿಯಲ್ಲಿ ವಿಶೇಷ ಆರ್ಥಿಕ ವಲಯ ಸ್ಪೆಷಲ್ ಎಕನಾಮಿಕ್ ಝೋನ್ ಅಲ್ಲಿ ಸ್ಥಾನಮಾನದೊಂದಿಗೆ ಕಡಲಕಳೆ ಸೀವೀಡ್ ಇಂಗ್ಲಿಷಲ್ಲಿ ಸೀವೀಡ್ ಅಂತಾರೆ, ಕಡಲಕಳೆ ಉದ್ಯಾನವನ್ನು ಸ್ಥಾಪಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಪ್ರಧಾನಮಂತ್ರಿ ಕಿಸಾನ್
ಸಂಪದಾ ಯೋಜನಾ, ಪ್ರಧಾನಮಂತ್ರಿ ಕಿಸಾನ್ ಸಂಪದಾ ಯೋಜನೆ ಅಡಿಯಲ್ಲಿ ಈ ಸೀವೀಡ್ ಅನ್ನು ತಮಿಳುನಾಡಿನಲ್ಲಿ ಸ್ಥಾಪಿಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಂಪದಾ ಯೋಜನೆ ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತದೆ? ಮಿನಿಸ್ಟ್ರಿ ಆಫ್ ಫಿಶರೀಸ್. ಓಕೆ. ಮುಂದಿನ ಪ್ರಶ್ನೆ, ಚಾ ಸುಂದರಿ ಯೋಜನೆ. ಚಾ ಸುಂದರಿ ಯೋಜನೆ ಯಾವ ರಾಜ್ಯದ ಒಂದು ಸ್ಕೀಮ್ ಅಥವಾ ಉಪಕ್ರಮವಾಗಿದೆ? ಇದು ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ ಟೀ, ನೋಡಿ ಇಲ್ಲಿ ನಾನು ಇಮೇಜ್ ಕೊಟ್ಟಿದ್ದೇನೆ ನಿಮಗೆ. ಇದು ಒಂದು ಹೌಸಿಂಗ್ ಸ್ಕೀಮ್ ಫಾರ್ ಟೀ ಗಾರ್ಡನ್ ವರ್ಕರ್. ಟೀ ಫೀಲ್ಡಲ್ಲಿ ವರ್ಕ್ ಮಾಡ್ತಾರಲ್ಲ, ಟೀ ಗಾರ್ಡನಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಕಾರ್ಮಿಕರಿಗೆ ಒಂದು ಹೌಸಿಂಗ್ ಸ್ಕೀಮ್, ಮನೆ ಕಟ್ಟಿಸಿಕೊಡುವಂಥ ಒಂದು ಹೌಸಿಂಗ್ ಸ್ಕೀಮ್ ಚಾ ಸುಂದರಿ ಯೋಜನೆ ಪಶ್ಚಿಮ ಬಂಗಾಳ ರಾಜ್ಯ ಜಾರಿಗೆ ತರಲಾಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಇಲ್ಲಿ ಗಮನಿಸಿ, ಯಾವ ಸಂಸ್ಥೆಯು ರಾಷ್ಟ್ರೀಯ ಡೇಟಾ ಮತ್ತು ಅನಾಲಿಟಿಕ್ ಪ್ಲಾಟ್ಫಾರ್ಮ್ ಪ್ರಾರಂಭಿಸಲು ಯೋಜಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ನೀತಿ ಆಯೋಗ್. ನೀತಿ ಆಯೋಗ ಯಾವುದಾದ್ರು ಅಂದರೆ ಯಾವ ಕಾರ್ಯ ಚಟುವಟಿಕೆಗಳನ್ನು ಮಾಡುತ್ತಲ್ಲ, ಆ ಎಲ್ಲ ಕಾರ್ಯಚಟುವಟಿಕೆಗೂ ಕೂಡ ನಮ್ಮ ಪರೀಕ್ಷೆಗೆ ಮುಂದಿನ ಪರೀಕ್ಷೆಗೆ ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ನೀತಿ ಆಯೋಗ ಪ್ರಕಟಿಸುವ ಪ್ರಮುಖ ವರದಿ ಬಗ್ಗೆ ಹೇಳಬೇಕೆಂದರೆ ಹ್ಯಾಂಡ್ಬುಕ್ ಆಫ್ ಸ್ಟ್ಯಾಟಿಕ್ಸ್ ಆ್ಯಂಡ್ ಇಂಡಿಯನ್ ಸ್ಟೇಟ್ಸ್ ಎಂಬ ವರದಿಯನ್ನು ಕೂಡ ಈ ನೀತಿ ಆಯೋಗ ಪ್ರಕಟಿಸುತ್ತದೆ. ನವಭಾರತ 2022, ನವಭಾರತ ನ್ಯೂ ಇಂಡಿಯಾ 2022 ಅಂತ ವರದಿ ಕೂಡ ನೀತಿ ಆಯೋಗ ಪ್ರಕಟಿಸುವುದು. ನಂತರ ಕೃಷಿ ಮಾರುಕಟ್ಟೆ ಮತ್ತು ರೈತ ಸ್ನೇಹಿ ಸುಧಾರಣಾ ಸೂಚ್ಯಂಕ, ಕೃಷಿ ಮಾರುಕಟ್ಟೆ ಹಾಗೂ ರೈತ ಸ್ನೇಹಿ ಸೂಚ್ಯಂಕದಲ್ಲಿ ಈ ನೀತಿ ಆಯೋಗ ಬಿಡುಗಡೆ ಮಾಡಿದ್ದು ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ. ರೈತ ಸ್ನೇಹಿ ಸುಧಾರಣಾ ಸೂಚ್ಯಂಕದಲ್ಲಿ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ. ವುಮೆನ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅವಾರ್ಡ್ಸ್ ಕೂಡ ಮಾರ್ಚ್ ಅಲ್ಲಿ ನೀತಿ ಆಯೋಗ ನೀಡಿತ್ತು. ನಂತರ ಸಾತ್ SATH, ಓಕೆ, SATH ಸಾತ್ ಅಂದರೆ ಸಸ್ಟೈನೇಬಲ್ ಆಕ್ಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಹ್ಯೂಮನ್ ಕ್ಯಾಪಿಟಲ್ ಎಂಬ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತೀಕರಿಸಲು ಈ ಪ್ರೋಗ್ರಾಮ್ ಅನ್ನು ಜಾರಿಗೆ ತಂದಿದ್ದು ನೀತಿ ಆಯೋಗ. ನಂತರ ವೆರಿ ಇಂಪಾರ್ಟೆಂಟ್, ಅಟಲ್ ಇನೋವೇಷನ್ ಮಿಷನ್, ಅಟಲ್ ಇನೋವೇಷನ್ ಮಿಷನ್ ಹಾಗೂ ಅಟಲ್ ಥಿಂಕರಿಂಗ್ ಲ್ಯಾಬ್ಸ್ ಇವೆಲ್ಲ ಕೂಡ ನೀತಿ ಆಯೋಗ ಪ್ರಕಟಿಸುತ್ತದೆ. ನಂತರ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್, ಆಲ್ರೆಡಿ ನಾನು ಇತ್ತೀಚೆಗೆ ಕಳೆದ ಮ್ಯಾಗಝಿನ್ ವಿವರಣೆಯಲ್ಲಿ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ ಮೊದಲನೇ ಸ್ಥಾನ ಯಾವುದು ಹೇಳಿ ಸ್ನೇಹಿತರೆ? ಮೊದಲನೇ ಸ್ಥಾನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೊದಲನೇ ಸ್ಥಾನ ಗುಜರಾತ್, ಮೂರನೇ ಸ್ಥಾನ ಕರ್ನಾಟಕ. ಓಕೆ. ನಂತರ 2022 ಫೆಬ್ರವರಿಯಲ್ಲಿ ನೀತಿ ಆಯೋಗ ಮತ್ತು ಅಮೆರಿಕ, ನೀತಿ ಆಯೋಗ ಹಾಗೂ USA ಸಮೃದ್ಧ ಎಂಬ ಅಭಿಯಾನವನ್ನು ಪ್ರಾರಂಭಿಸಿದ್ದು. ಸಮೃದ್ಧ ಅಂದರೆ ಸಸ್ಟೈನೇಬಲ್ ಆಕ್ಸಿಸ್. ನೋಡಿ ಇಲ್ಲಿ ಸಮೃದ್ಧ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು ಸಮೃದ್ಧ, ಯಾಕಂದರೆ ಭಾರತದ ನೀತಿ ಆಯೋಗ ಹಾಗೂ ಅಮೆರಿಕದ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಏಜೆನ್ಸಿ ಸಹಭಾಗಿತ್ವದಲ್ಲಿ ಈ ಯೋಜನೆ ತಂದಿದ್ದು ಸಮೃದ್ಧ, SAMRIDH ಅಂತ. ಸಸ್ಟೈನೇಬಲ್ ಆಕ್ಸಿಸ್ ಫಾರ್ ಮಾರ್ಕೆಟ್ಸ್ ಆ್ಯಂಡ್ ರಿಸೋರ್ಸಸ್ ಫಾರ್ ಇನೋವೇಟಿವ್ ಡೆಲಿವರಿ ಆಫ್ ಹೆಲ್ತ್ ಕೇರ್. ಓಕೆ. ಮುಂದಿನ ಮಾಹಿತಿ ಏನೆಂದರೆ ನೀತಿ ಆಯೋಗ ಹಾಗೂ ಇಂಟರ್ನ್ಯಾಷನಲ್ ಏಜೆನ್ಸಿ IEA ದ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಪ್ಯಾರಿಸ್. ಓಕೆ. IEA ಹಾಗೂ ನೀತಿ ಆಯೋಗ ನವೀಕರಿಸಬಹುದಾದ ಇಂಧನಗಳ ಸಮನ್ವಯತೆ ವರದಿ ಕೂಡ ಪ್ರಕಟಿಸಿದೆ. ಓಕೆ. ಹಾಗೆ ಇನ್ನು ಹಲವಾರು ನೀತಿ ಆಯೋಗ ಬಗ್ಗೆ ರಿಪೋರ್ಟ್ ಇದೆ, ನೀವು ನೋಟ್ ಮಾಡಿಕೊಳ್ಳಿ. ಮುಂದಿನ ಪ್ರಶ್ನೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಯಾವ ಪಾಸ್ನಲ್ಲಿ ವಿಶ್ವದ ಅತಿ ಎತ್ತರದ ಸುರಂಗವನ್ನು ನಿರ್ಮಿಸಲು ಘೋಷಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಶಿಂಕುಲಾ. ಇಲ್ಲಿ ನೋಡಿ ಗಮನಿಸಿ, ಇಲ್ಲಿ ಶಿಂಕುಲಾ ಇದೆ. ಇಲ್ಲಿ ಮೇಲೆ ಬರ್ತದೆ ನಿಮ್ಮು, ಪದೂನ್, ದಾರ್ಚಾ, ಮನಾಲಿ ಇವೆಲ್ಲ ಪಾಸ್ಗಳು. ಓಕೆ.
ಮುಂದಿನ ಪ್ರಶ್ನೆ ಪ್ರಾಜೆಕ್ಟ್ 75 ಅಡಿಯಲ್ಲಿ 6 ಜಲಾಂತರಗಾಮಿ ನೌಕೆಗಳ ಕೊನೆಯ ನೌಕೆಯ ಹೆಸರೇನು? 6ನೇ ನೌಕೆಯ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಾಗ್ಶಿರ್. ಆಪ್ಷನ್ ಎ ವಾಗ್ಶಿರ್. ಇದು ಪ್ರಾಜೆಕ್ಟ್ 75 ಅಡಿ ವೆರಿ ಇಂಪಾರ್ಟೆಂಟ್. ಇದು ಈ ಪ್ರಾಜೆಕ್ಟ್ 75 ಅಡಿಯಲ್ಲಿ ಸ್ಕಾರ್ಪಿಯನ್ ಕ್ಲಾಸ್ ಸಬ್ಮರೈನ್ ಅನ್ನು ಅಭಿವೃದ್ಧಿಪಡಿಸಲು DRDO ಸಂಸ್ಥೆ ಮಾಡುತ್ತಿದೆ. 6 ಸ್ಕಾರ್ಪಿಯನ್ ಕ್ಲಾಸ್ ಸಬ್ಮರೈನ್ ಯಾವ್ಯಾವ ಅಂದರೆ INS ಕಲವರಿ ಮೊದಲನೇದು, ನಂತರ ಖಂಡೇರಿ, ತದನಂತರ ಕರಂಜ್, ಇವು 3. ನಂತರ ಕೊನೆಯ 3 ಯಾವಂದರೆ ವೇಲಾ, ವಗೀರ್ ಹಾಗೂ ಕೊನೆಯದಾಗಿ 6ನೇದು ಇತ್ತೀಚೆಗೆ ವಾಗ್ಶಿರ್. ಓಕೆ, ವೆರಿ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ ಎಲ್ ರೂಟ್ ಸರ್ವರ್ನನ್ನು ಪಡೆದ ದೇಶದ ಮೊದಲ ರಾಜ್ಯ ಯಾವುದು? ಎಲ್ ರೂಟ್ ಪಡೆದ ದೇಶದ ಮೊದಲ ರಾಜ್ಯ ರಾಜಸ್ಥಾನ್. ಎಲ್ ರೂಟ್ ಸರ್ವರ್ ಅನ್ನು ಪಡೆದಿರ್ತಕ್ಕಂಥ ಮೊದಲ ರಾಜ್ಯ. ಮುಂದಿನ ಪ್ರಶ್ನೆ ಯಾವ ರಾಜ್ಯವು ಶ್ರೀ ಸಿದ್ಧಲಿಂಗ ಸ್ವಾಮಿಗಳ ಜನ್ಮದಿನವನ್ನು ಏಕೀಕರಣ ದಿನವೆಂದು ಘೋಷಿಸಿದೆ? ಏಕೀಕರಣ ದಿನವೊಂದು ಇಂಟಿಗ್ರಲ್ ಡೇ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ರಾಜ್ಯವು ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಗದಗ್ನಲ್ಲಿರತಕ್ಕಂಥ ತೋಂಟದಾರ್ಯ ಸ್ವಾಮೀಜಿಗಳ ಜನ್ಮದಿನವನ್ನು ಏಕೀಕರಣ ದಿನವೆಂದು ಘೋಷಿಸಿದೆ. ಮುಂದಿನ ಪ್ರಶ್ನೆ ಕರ್ನಾಟಕದ ಯಾವ ಕ್ರಿಕೆಟಿಗನನ್ನು ಬ್ರೇನ್ ಹೆಲ್ತ್ ಇನಿಷಿಯೇಟಿವ್ಗಾಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಹೆಸರಿಸಿದೆ? ಇದಕ್ಕೆ ಸರಿಯಾದ ಉತ್ತರ ರಾಬಿನ್ ಉತ್ತಪ್ಪ ಅವರನ್ನು ಬ್ರೇನ್ ಹೆಲ್ತ್ ಇನಿಷಿಯೇಟಿವ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಭಾರತದಲ್ಲಿ ಮೊದಲ ಪೋರ್ಟೇಬಲ್ ಸೌರ ಮೇಲ್ಛಾವಣಿ ವ್ಯವಸ್ಥೆಯನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಾಂಧಿನಗರ ಸರಿಯಾದ ಉತ್ತರ. ಪೋರ್ಟೇಬಲ್ ಸೋಲಾರ್ ರೂಫ್ ಟಾಪ್. ಮುಂದಿನ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ, ಕೇಂದ್ರ ಸರ್ಕಾರವು ಯಾವ ಸಿಖ್ ಗುರುವಿನ 400ನೇ ಜನ್ಮದಿನವನ್ನು ಕೆಂಪುಕೋಟೆಯಲ್ಲಿ 2 ದಿನಗಳ ಕಾರ್ಯಕ್ರಮದೊಂದಿಗೆ ಆಚರಿಸುತ್ತಿದೆ? ಇದಕ್ಕೆ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಬಿ ಗುರು ತೇಜ್ ಬಹದ್ದೂರ್. ಓಕೆ, ಇವು ಒಂದು ನಾವು ಸ್ಪರ್ಧಾ ವಿಜೇತದಲ್ಲಿರತಕ್ಕಂಥ ಒಂದು ಪ್ರಚಲಿತ ಘಟನೆಗಳ ಮಾಹಿತಿಯನ್ನು MCQ ರೀತಿಯಲ್ಲಿ ಹಾಗೂ ಕಂಪ್ಲೀಟ್ ಎಕ್ಸ್ಟ್ರಾ GK ಹಾಗೂ ಅದರ ವಿವರಣೆಯನ್ನು ತಿಳಿಸಿಕೊಟ್ಟಿದ್ದೇವೆ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಹಾಗೂ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.